ಹಾಗೂ ಗುರುಗಳನ್ನು ಬೀಳ್ಕೊಡುಗೆ ಮಾಡಲು ಬಂದಿರುವಂಥ ವಿದ್ಯಾರಣ್ಯಪುರ ದೇವಾಲಯದ ಭಕ್ತಾದಿಗಳೇ, ಈ ದಿನದ ಹೊಸ ಗುರುಗಳು, ಧರ್ಮ ಕೇಂದ್ರಕ್ಕೆ ಹೊಸ ಗುರುಗಳು ಸಂತೋಷ್ ಜೂಡ್ರವರ ಪ್ರತಿಷ್ಠಾಪನೆ ಮತ್ತು ನಿರ್ಗಮಿಸಿರುವಂತಹ ನಮ್ಮ ವಂದನೀಯ ನಾರ್ಮನ್ ಬರ್ನಾಡ್ ಗುರುಗಳ ಈ ಬಲಿ ಪೂಜೆಗೆ, ಈ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತಿಸುತ್ತೇನೆ. ಪ್ರಿಯರೇ, ಈ ದಿನದ ಈ ಕಾರ್ಯಕ್ರಮ ಹೀಗಿರುವುದು: ಗುರುಗಳು ಪೂಜಾವನ್ನು ಮುಗಿಸಿ ಪೀಠದ ಬಳಿ ಬಂದು ಸೇರುವರು. ಪೀಠದ ಬಳಿ ಬಂದ ಬಳಿಕ ಹೊಸದಾಗಿ ಅಧಿಕಾರ ಸ್ವೀಕರಿಸಲಿರುವ ಗುರುಗಳು ಕೊಂಚ ಹೊತ್ತು ಮೊಣಕಾಲೂರಿ ಪ್ರಾರ್ಥನೆ ಮಾಡುವರು. ಅದಾದ ನಂತರ ಧರ್ಮ ಕೇಂದ್ರದ ಪಾಲನಾ ಸಮಿತಿಯ ಕಾರ್ಯದರ್ಶಿಗಳು ಅವರಿಗೆ ಹೂವಿನ ಹಾರವನ್ನು ಹಾಕಿ ಮತ್ತು ನಮ್ಮ ಧರ್ಮ ಕೇಂದ್ರದ ಮಹಿಳೆಯರು 6 ಬೆಳಗ್ಗೆ ಸ್ವಾಗತಿಸುವಾಗ, ತದನಂತರ ಗುರುಗಳು ಪೀಠಕ್ಕೆ ಬಂದು ಕೊರಳ ಪಟ್ಟಿಯನ್ನು ಪ್ರದಾನ ಮಾಡುವಂತಹ ಕಾರ್ಯ ಮತ್ತು ನೇಮಕಾತಿ ಪತ್ರವನ್ನು ಓದುವಂತಹ ಕಾರ್ಯ ನಡೆಯುವುದು. ಅದನ್ನು ಮುಗಿಸಿ ದೀಪವನ್ನು ಬೆಳಗಿಸಿ ಬಲಿ ಪೂಜೆಗೆ ನಾವು ಚಾಲನೆಯನ್ನು ನೀಡುವೆವು. ನಂತರ ಶುಭ ಸಂದೇಶವನ್ನು ಓದುವ ಮುಂಚೆ ಹೊಸ ಗುರುಗಳಿಗೆ ಶುಭ ಸಂದೇಶವನ್ನು, ಬೈಬಲ್ ಗ್ರಂಥವನ್ನು ನೀಡಿ ದೇವರ ವಾಕ್ಯವನ್ನು ಪಠಿಸಲು ಅವರಿಗೆ ಆದೇಶ ನೀಡಲಾಗುವುದು. ನಂತರ ಪ್ರಬೋಧನೆಯಾದ ನಂತರ ಹೊಸ ಗುರುಗಳಿದ್ದ ವಿಶ್ವಾಸ ಪ್ರಮಾಣ ಸ್ವೀಕಾರ, ಗೌಪ್ಯತೆಯ ಪ್ರಮಾಣ ವಚನ, ಅಧಿಕಾರ ಸ್ವೀಕಾರ. ತದನಂತರ ಬಲಿ ಪೂಜೆ ಕಾಣಿಕೆಯೊಂದಿಗೆ ಮುಂದುವರಿಯುವುದು. ಲೋಕದ ಪಾಪ ಹಾಡನ್ನು ನಾವು ಆಡಿದ ನಂತರ ಪ್ರಮುಖವಾದ ಘಟ್ಟ, ಹೊಸ ಗುರುಗಳಿಗೆ ಪರಮಪ್ರಸಾದ ಪೆಟ್ಟಿಗೆಯ ಬೀಗದ ಕೈಗಳನ್ನು ಹಸ್ತಾಂತರಿಸಲಾಗುವುದು. ತದನಂತರ ಬಲಿಪೂಜೆ ಮುಕ್ತಾಯವಾಗುವ ಸಮಯದಲ್ಲಿ ದೇವಾಲಯದ ಬೀಗದ ಕೈಗಳು, ಲೆಕ್ಕಾಚಾರ ಪುಸ್ತಕ, ಜನಗಣತಿ ಪುಸ್ತಕ, ಇತರ ಎಲ್ಲ ದಾಖಲೆಗಳನ್ನು ಗುರುಗಳಿಗೆ ಹಸ್ತಾಂತರ ಮಾಡುವರು. ತದನಂತರ ಪಾಲನಾ ಸಮಿತಿಯ ಸದಸ್ಯರ ಸಹಕಾರ ಪ್ರಮಾಣ ಬೋಧನೆಯನ್ನು ನಡೆಸಲಾಗುವುದು ಹಾಗೂ ಅಂತಿಮ ಪ್ರಾರ್ಥನೆಯೊಂದಿಗೆ ವಂದನಾರ್ಪಣೆಯನ್ನು ಕೈಗೊಳ್ಳಲಾಗುವುದು. ಈಗ ನಾವು ಈ ದಿವ್ಯ ಬಲಿಪೂಜೆಗೆ ಎದ್ದು ನಿಂತು ಗೌರವದಿಂದ, ಭಕ್ತಿಯಿಂದ ನಾವು ಸಿದ್ಧರಾಗೋಣ. ಬಲಿ ಪೂಜೆಯ ಸಮಯವಿದು, ಆಲಯ ಗಂಟೆಯು ಮೊಳಗುತ್ತಿದೆ, ಶುಭವಾರ್ತೆ ಧ್ಯಾನಿಸಲು ಪ್ರಭುವಿನ ಸ್ಮರಣೆಗೆ ಕರೆಯುತ್ತಿದೆ. ಬಲಿ ಪೂಜೆಯ ಸಮಯವಿದು, ಆಲಯ ಗಂಟೆಯು ಮೊಳಗುತ್ತಿದೆ, ಶುಭವಾರ್ತೆ ಧ್ಯಾನಿಸಲು ಪ್ರಭುವಿನ ಸ್ಮರಣೆಗೆ ಕರೆಯುತ್ತಿದೆ. ಪರಮನ ಮಹಿಮೆಯ ಮಾಡೋಣ, ಪಾವನ ವರಗಳ ಪಡೆಯೋಣ. ಪರಮನ ಮಹಿಮೆಯ ಮಾಡೋಣ, ಪಾವನ ವರಗಳ ಪಡೆಯೋಣ. ಬಲಿ ಪೂಜೆಯ ಸಮಯವಿದು, ಆಲಯ ಗಂಟೆಯು ಮೊಳಗುತ್ತಿದೆ. ಜ್ಞಾನದಲ್ಲಿ, ಮಾತಿನಲ್ಲಿ ಬೆರೆಯುವ ಸ್ವಾರ್ಥವ
ವಂದಿಸುತ್ತಾ ದೇವರ ಕರುಣೆಗೆ ತಲೆ ಬಾಗುತ್ತಾ ದುರಿತದ ಶ್ರಮಗಳ ಆಲಿಸುತ್ತಾ ದೇವರ ಕರುಣೆಗೆ ತಲೆ ಬಾಗುತ್ತಾ ಪ್ರೀತಿಯಲಿ ಸಂಧಾನದಲ್ಲಿ ಮನುಷ್ಯನ ಗೀತೆಯ ಹಾಡೋಣ ಪ್ರೀತಿಯಲಿ ಸಂತಾನದಲ್ಲಿ ಪರುಷದ ಗೀತೆಯ ಹಾಡೋಣ. ಪ್ರಿಯ ಸಹೋದರ ಸಹೋದರಿ, ಫಾದರ್ ಜೂಲ್ ಕೊಂಡ್ರಾಡ್ ಸಂತೋಷರು ದೇವರ ಬಳಿ ಪೀಠದ ಮುಂದೆ ಮೊಣಕಾಲೂರಿ ಈ ಧರ್ಮ ಕೇಂದ್ರದ ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಹೀಗಾಗಿ ನಾವು ಕೂಡ ಅವರಿಗೋಸ್ಕರ ಈ ಹೊತ್ತಿನಲ್ಲಿ ಮೌನವಾಗಿ ಪ್ರಾರ್ಥಿಸೋಣ. ದಯಮಾಡಿ ಕುಳಿತುಕೊಳ್ಳಿ. ಈಗ ವಲಯಾಧಿಕಾರಿಯಾದಂಥ ಅತಿ ವಂದನೆ ಸ್ವಾಮಿ ಜ್ಞಾನಮಣಿ ರಾಯ್ಸ್ರವರು ಧರ್ಮಾಧ್ಯಕ್ಷರ ನೇಮಕಾತಿ ಪತ್ರವನ್ನು ಈಗ ಓದಲಿದ್ದಾರೆ. Our beloved brother, Reverend Father Jude Santosh Kumar, peace of Christ, after due consultation and prayerful reflection, and to provide for the proper care of souls entrusted to me, I am pleased to appoint you as a parish priest of Christ the King Church, Malleshwaram, in place of Reverend Father Norman Bernard, the outgoing parish priest, with effect from 9/6/2024, in accordance with the norms of Canon 523 of the Code of Canon Law. I entrust to you the care of souls of that parish with all the faculties, duties, rights, and privileges attended to your office according to universal law and particular law. As a parish priest of the parish, you are to exercise the pastoral care of the parish community entrusted to you under the authority of the diocesan bishop. You are also to carry out the functions of the teaching, sanctifying, and governing with the cooperation of other presbyteries or deacons, and with the assistance of lay members of the Christian faithful, according to the norms of the law 519. As prescribed by the Canon 527, Part 2, by the particular law of this archdiocese, you will take canonical possession of your parish through the ceremony of installation in a Sunday Eucharistic celebration or other alternatives. During the Mass of installation, you will be required to make the profession of faith as stipulated by Canon 833. Kindly make the appropriate arrangements with Father Royce, Dean of the Jolly Deanery, for your canonical installation as parish priest. In the installation ceremony, this appointment letter will be read out to the faithful of the Christ the King Church, Malleshwaram. You are appointed for a period of 5 years. However, your term in the above mentioned office may be shortened depending on the pastoral needs of the archdiocese and other exigencies.
This appointment is also governed by the other canonical legislations of the Church. Thus, my rights and obligations as the ordinary of the Archdiocese is remove or to transfer you in accordance with the norm of law and to provide for the proper care of souls entrusted to me are always to be kept in mind. 1740-1752 Canon Law. I am enclosing 1. The installation of liturgy. 2. The copies of the profession of faith, oath of allegiance and secrecy. Handing over installation documents. Please send copies of the documents to my office, duly signed by all those who were officially involved in the installation ceremony. May Mary, our Mother, support you and guide you in the mission entrusted to you by our Son. May St. Francis Xavier, patron of our Archdiocese and the universal patron of missions, inspire you to dedicate yourself to the apostolic and missionary work in the parish and in the Archdiocese. In testimony, wherefore, I affix my signature and seal, given at Bangalore on 10th 5/2024, Archbishop Bangalore, Peter Machado. ಪ್ರೀತಿಯ ಸಹೋದರ ಸಹೋದರರೇ, ಈವರೆಗೂ ನಾನು ಈ ಧರ್ಮ ಕೇಂದ್ರದ ಪರಿಪಾಲನೆ ನಡೆಸಿಕೊಂಡು ಬಂದಿದ್ದೇನೆ. ಈಗ ಇದನ್ನು ಹಸ್ತಾಂತರಗೊಳಿಸುವಂಥ ಚಿಹ್ನೆಯಾಗಿ ನೂತನ ಧರ್ಮ ಕೇಂದ್ರ ಗುರುಗಳಿಗೆ ಕೊರಳಪಟ್ಟಿ ಪ್ರದಾನವನ್ನು ನಾನು ಮಾಡಲಿದ್ದೇನೆ. ಈ ಕ್ರಿಸ್ತರಾಜ ಧರ್ಮ ಕೇಂದ್ರದಲ್ಲಿ ಪ್ರಭು ಕ್ರಿಸ್ತರ ಪ್ರತಿನಿಧಿಯಾಗಿ ಸಕ್ರಿಯವಾಗಿ ಸೇವೆ ಸಲ್ಲಿಸಲು ಧರ್ಮಾಧ್ಯಕ್ಷರು ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ದೇವರ ದಯೆಯಿಂದ ಮತ್ತು ಹಿರಿಯರ ಆದೇಶದಂತೆಯೇ ಇದುವರೆಗೆ ನಾನು ಈ ಹೊಣೆಗಾರಿಕೆಯನ್ನು ನಿಷ್ಠೆಯಿಂದ ನೆರವೇರಿಸಿಕೊಂಡು ಈ ದಿನದವರೆಗೆ ಬಂದಿರುತ್ತೇನೆ. ಇಂದಿನಿಂದ ಈ ಸೇವಾ ಹೊಣೆಗಾರಿಕೆಯನ್ನು ನಿಮಗೆ ಹಸ್ತಾಂತರಿಸುವುದರಲ್ಲಿ ಅತ್ಯಂತ ಸಂತೋಷ ಪಡುತ್ತೇನೆ. ಈ ಯಾಜಕ ಸೇವೆ ಸಂಕೇತವಾಗಿ ಈ ಕೊರಳ ಪಟ್ಟಿಯನ್ನು ನಿಮಗೆ ತೊಡಿಸುತ್ತೇನೆ. ಈಗ ಧರ್ಮ ಕೇಂದ್ರದ ಪರವಾಗಿ ನಮ್ಮ ಪಾಲನಾ ಸಮಿತಿಯ ಕಾರ್ಯದರ್ಶಿಯಾದಂಥ ರಾಬರ್ಟ್ ಪೆರೇರಾ ಅವರು ನಮ್ಮ ನೂತನ ಗುರುಗಳಿಗೆ ಹೂವಿನ ಹಾರವನ್ನು ತೊಡಿಸುವರು. ಅದಾದ ಬಳಿಕ ಧರ್ಮ ಕೇಂದ್ರದ ಪರವಾಗಿ ನಮ್ಮ ನೂತನ ಧರ್ಮ ಕೇಂದ್ರ ಗುರುಗಳಿಗೆ ಆರತಿಯನ್ನು ತೆಗೆಯಲಾಗುವುದು. ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಆರತಿ ತಗೊಳ್ಳುವಾಗ ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಧೂಪ ದೀಪ ಪುಷ್ಪದ ಆರತಿ. ಹಾಗೆ ನಿಂತ್ಕೊಂಡಿರಿ. ಈಗ ಬಲಿ ಪೂಜೆ ಪ್ರಾರಂಭವಾಗುವುದು. ದೀಪ ಬೆಳಗುವಿಕೆ. ಈಗ
ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಒಲವಿನ ಕ್ರೈಸ್ತ ಬಾಂಧವರೇ, ಧರ್ಮಸಭೆ ಇವತ್ತು ತನಕ ಎರಡು ವ್ಯಕ್ತಿಗಳು ತುಂಬ ಮುಖ್ಯವಾದವರು ಎಂದರೆ ಸಂತ ಪೇತ್ರ ಮತ್ತು ಸಂತ ಪೌಲರು. ಆ ರೀತಿಯಲ್ಲಿ ಇವತ್ತು ಇಬ್ಬರು ಗುರುಗಳು, ಅತಿ ಮುಖ್ಯವಾಗಿ ಫಾದರ್ ನಾರ್ಮನ್, ಒಂದು ದೇವಾಲಯವು ಒಂದು ವಿಚಾರಣೆಯಲ್ಲಿ ಬರಬೇಕೆಂದರೆ ಆ ಒಂದು ಅಸ್ಥಿವಾರ ಮುಖಾಂತರ ಆ ಗುರುಗಳು ಎಷ್ಟೊಂದು ಕಷ್ಟದಿಂದ ಆ ದೇವಾಲಯವನ್ನು ಏರ್ಪಡಿಸಲು ಕಟ್ಟಲು ಮುಖ್ಯವಾಗಿ ಅವರು ದುಡಿದರು. ಅದೇ ಫಾದರ್ ನಾರ್ಮನ್ ಮುಖಾಂತರ ನಿಮಗೆ ಒಂದು ದೇವಾಲಯವು ಇವತ್ತು ಇದೆ ಎಂದರೆ ದೇವರಿಗೆ ಮತ್ತು ಅವರು ನಿಮ್ಮ ಮುಖಾಂತರ ಈ ದೇವಾಲಯವನ್ನು ನೀಡಿದಾರೆಂದರೆ ನಾವೆಲ್ಲ ಇವತ್ತು ಈ ಬಲಿ ಪೂಜೆಯಲ್ಲಿ ಅತಿ ಮುಖ್ಯವಾಗಿ ಅವರಿಗೆ ನಾವು ಪ್ರಾರ್ಥಿಸಬೇಕಾಗಿದೆ. 6 ವರ್ಷ ಯಾವ ರೀತಿಯಲ್ಲಿ ಈ ವಿಚಾರದಲ್ಲಿ ದುಡಿದಿರಬಹುದು, ನಿಮಗೋಸ್ಕರ ಸೇವೆ ಮಾಡಿರಬಹುದು. ಎಲ್ಲಿ ಹೋದರನು ಎಲ್ಲಿ ಇದ್ದರನು ದೇವರ ಆಶೀರ್ವಾದ, ಮುಖ್ಯವಾಗಿ ಆ ಅರಸರು, ರಾಜ್ಯದ ಅರಸರು ಅವರನ್ನು ಎಂದೆಂದಿಗೂ ಒಳ್ಳೆ ರೀತಿಯಲ್ಲಿ ಆರೋಗ್ಯವಾದ ಜೀವನದಲ್ಲಿ ಕಾಪಾಡಬೇಕೆಂದು ವಿಶೇಷವಾಗಿ ಈ ಬಲಿ ಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಅದೇ ರೀತಿ ಈ ಧರ್ಮಸಭೆ ಈ ವಿಚಾರಣೆ ಆತ್ಮಿಕ ಜೀವನದಲ್ಲಿ ನಡಿಬೇಕೆಂದರೆ ದೇವರ ಮುಖಾಂತರ ನಮಗೆ ಹೊಸದಾಗಿ ಬಂದಿರುವ ಸಂತೋಷವಾದ ಅರಿವಕ್ಕೋಸ್ಕರ ಸಹ ಈ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸಲು ನಿಮ್ಮನ್ನು ನಾನು ಕರೆತಿದ್ದೇನೆ. ಈ ಬಲಿ ಪೂಜೆ ಪವಿತ್ರವಾದ ಬಲಿ ಪೂಜೆ. ನಾವೆಲ್ಲ ಪಾಪಿಗಳು ದೇವರ ಮುಂದೆ, ಆದ್ದರಿಂದ ನಾವು ಮಾಡಿದ ಪಾಪಗಳಿಗೋಸ್ಕರ ಕ್ಷಮೆಯನ್ನು ಕೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪಾಪಿಗಳನ್ನು ಕರೆಯಲು ನೀವು ಬಂದಿರಿ. ಕ್ರಿಸ್ತರೇ ದಯೆ ತೋರಿ,
ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ನಮಗಾಗಿ ಬಿನ್ನವಿಸಲು ಕತ್ತಲೆಯ ಬಲಗಡೆಯಲ್ಲಿ ನೀವು ಆಸೀನರಾಗಿರುವಿರಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿ ಶಾಂತಿ. ಪ್ರಭು ದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತನೇ ದೇವನೇ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆಯ ತೋರಿರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರೇ. ಆಮೆನ್, 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 ಪ್ರಾರ್ಥಿಸೋಣ. ದೇವರೇ, ತಮ್ಮ ಅವಶ್ಯಕತೆಗಳಲ್ಲಿ ನಿಮಗೆ ಮರಡುವವರ ಭಿನ್ನಗಳನ್ನು ಈಡೇರಿಸಿರಿ. ನಿಮ್ಮ ಪ್ರೇರಣೆಯಿಂದಲೇ ಸರಿಯಾದದನ್ನು ಯೋಚಿಸಿ ನಿಮ್ಮ ಮಾರ್ಗದರ್ಶನದಲ್ಲಿ ಅವುಗಳನ್ನು ನೆರವೇರಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮಗಿದಲ್ಲಿ ದೇವರಾಗಿ ಯುಗಗಾಂತರ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆದಿಕಾಂಡದಿಂದ ವಾಚನ. ಸರ್ವೇಶ್ವರನಾದ ದೇವರು ಎಲ್ಲಿರುತ್ತೀ ಎಂದು ಆದಾಮನನ್ನು ಕೂಗಿ ಕೇಳಿದರು. ಅದಕ್ಕೆ ಅವನು, ತಾವು ತೋಟದಲ್ಲಿ ಸಂಚರಿಸುವ ಸಪ್ಪಳವು ಕೇಳಿಸಿತು,
ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅವಿತುಕೊಂಡೆ ಎಂದನು. ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವನು ಯಾರು ಎಂದು ಕೇಳಿದರು. ಅದಕ್ಕೆ ಆದಾಮನು, ನನ್ನ ಜೊತೆಯಲ್ಲಿ ಇರಲು ತಾವು ಕೊಟ್ಟ ಮಹಿಳೆ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆ ಎಂದನು. ಸರ್ವೇಶ್ವರನಾದ ದೇವರು ಈ ಮಹಿಳೆಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಆಕೆ, ಸರ್ಪವು ನನ್ನನ್ನು ವಂಚಿಸಿ ತಿನ್ನುವಂತೆ ಮಾಡಿತು ಎಂದು ಉತ್ತರ ಕೊಟ್ಟಳು. ಆಗ ಸರ್ವೇಶ್ವರನಾದ ದೇವರು ಇಂತೆಂದರು ಸರ್ಪಕ್ಕೆ, ಈ ಪರಿಯ ಕೃತ್ಯವನ್ನು ನೀನೆಸಗಿದುದರಿಂದ ಶಾಪಗ್ರಸ್ತನಾದೆ. ಎಲ್ಲ ಪಶು ಪ್ರಾಣಿಗಳಿಗಿಂತ ಹರಿದಾಡುವೆ, ಹೊಟ್ಟೆಯ ಮೇಲೆ ಇಂದಿನಿಂದ ತಿನ್ನುವೆ ಮಣ್ಣನ್ನೇ ಜೀವಮಾನ ಪರ್ಯಂತ. ಹಗೆತನವಿರಿಸುವೆನು ನಿನಗೂ ಈ ಮಹಿಳೆಗೂ, ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ. ಜಜ್ಜುವುದಿವಳ ಸಂತಾನ, ನಿನ್ನ ತಲೆಯನ್ನು ಕಚ್ಚುವೆ ನೀನು ಆ ಸಂತಾನದ ಹಿಮ್ಮಡಿಯನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಒಬ್ಬಗಿಸು ನಡೆಸು ಎನ್ನ ಸೇವಕ ಪ್ರಭುವೇ, ಅವಳ ನಾನು ಮುಂದೆ ಸಾಗಲು. ನಡೆಸು ಎನ್ನ ಸೇವಕ ಪ್ರಭುವೇ, ಅವಳ ನಾನು ಮುಂದೆ ಸಾಗಲು. ಕರೆದಿಹೇ ಅಮರ ಸೇವೆಗೆ, ಅಭ್ಯಂಗಿಸು ನೀ ಪೂಜ್ಯ ತೈಲದೆ. ನಡೆಸು ಎನ್ನ ಸೇವಕ ಪ್ರಭುವೇ, ಅವಳ ನಾನು ಮುಂದೆ ಸಾಗಲು. ದೇಗುಲದಿ ತುಂಬಿದೆ ವಾಣಿ, ಅರಿಯಲು ಎಂದರು ಕರೆದಿದೆ ಸಾಗಲು. ಓದಿದೆ ನಿನ್ನ ವಾರ್ತೆಯ, ಮಾಡುವೆ ನಿನ್ನ ಸೇವೆಯ. ಸಾಕ್ಷಿಯಾಗಿ ಬಾಳುವೆ ನಾ ಜ್ಯೋತಿಯಾಗಿ. ಅಭ್ಯರ್ಥಿಸು ಆತ್ಮನೇ ನಿನ್ನಯ ಶಿಷ್ಯನ. ನಡೆಸು ಎನ್ನ ಸೇವಕ ಪ್ರಭುವೇ, ಅವಳ ನಾನು ಮುಂದೆ ಸಾಗಲು. ಕರೆಯಿರೆ ಅಮರ ಸೇವೆಗೆ, ಅಭ್ಯಂಗಿಸು ನೀ ಪೂಜ್ಯ ತೈಲದೆ. ನಡೆಸು ಎನ್ನ ಸೇವಕ ಪ್ರಭುವೇ, ಅವಳ ನಾನು ಮುಂದೆ ಸಾಗಲು.
ನಾನು ವಿಶ್ವಾಸವಿಟ್ಟೆನು, ಆದ್ದರಿಂದ ಮಾತನಾಡಿದೆನು. ಎರಡನೆಯ ವಾಚನ. ಪೌಲನು ಕೊರಿಂಥ್ಯರಿಗೆ ಬರೆದ ಎರಡನೆಯ ಪತ್ರದಿಂದ ವಾಚನ. ಸಹೋದರರೇ, ನಾನು ವಿಶ್ವಾಸವಿಟ್ಟೆನು, ಆದ್ದರಿಂದ ಮಾತನಾಡಿದೆನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಇದೇ ಮನೋಭಾವನೆಯಿಂದ ಕೂಡಿರುವ ನಾವು ಮಾತನಾಡಲೇಬೇಕು, ಏಕೆಂದರೆ ನಮಗೆ ವಿಶ್ವಾಸವಿದೆ. ಪ್ರಭು ಯೇಸುವನ್ನು ಪುನರುತ್ಥಾನಗೊಳಿಸಿದ ದೇವರು ನಮ್ಮನ್ನು ಯೇಸು ಕ್ರಿಸ್ತರೊಡನೆ ಪುನರುತ್ಥಾನಗೊಳಿಸಿ ತಮ್ಮ ಸಾನ್ನಿಧ್ಯಕ್ಕೆ ಬರಮಾಡಿಕೊಳ್ಳುವರು ಎಂಬುದನ್ನು ನಾವು ಬಲ್ಲೆವು. ಅಂತೆಯೇ ನಿಮ್ಮನ್ನು ಬರಮಾಡಿಕೊಳ್ಳುವರು. ಇದೆಲ್ಲವೂ ನಿಮ್ಮ ಒಳಿತಿಗಾಗಿಯೇ. ಹೀಗೆ ಅನೇಕರಲ್ಲಿ ದೇವರ ಕೃಪಾವರವು ಉಕ್ಕಿ ಹರಿಯುವುದು, ಅವರಲ್ಲಿ ಕೃತಜ್ಞತಾ ಭಾವನೆಯನ್ನು ಹೆಚ್ಚಿಸುವುದು. ಇದರಿಂದಾಗಿ ದೇವರ ಮಹಿಮೆ ಬೆಳಗುವುದು. ಹೀಗಿರಲು ನಾವು ಎದೆಗುಂದುವುದಿಲ್ಲ. ನಮ್ಮ ಭೌತಿಕ ದೇಹವು ನಶಿಸುತ್ತಿದ್ದರೂ ನಮ್ಮ ಅಂತರಂಗವು ದಿನೇ ದಿನೇ ನೂತನವಾಗುತ್ತದೆ. ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಅಲ್ಪವಾದವು, ಕ್ಷಣಿಕವಾದವು. ಅವುಗಳಿಂದ ಲಭಿಸುವ ಮಹಿಮೆಯಾದರೂ ಅಪಾರವಾದುದು, ಅನಂತವಾದುದು. ನಮ್ಮ ಗಮನವು ಕೇಂದ್ರೀಕೃತವಾಗಿರುವುದು ಗೋಚರವಾದವುಗಳ ಮೇಲಲ್ಲ, ಅಗೋಚರವಾದವುಗಳ ಮೇಲೆ. ಗೋಚರವಾದವುಗಳು ತಾತ್ಕಾಲಿಕ, ಅಗೋಚರವಾದವುಗಳು ಶಾಶ್ವತ. ಭೂಮಿಯ ಮೇಲಿನ ನಮ್ಮ ಈ ದೇಹ ಎಂಬ ಗುಡಾರವು ನಾಶವಾಗಿ ಹೋದರೂ ಸ್ವರ್ಗದಲ್ಲಿ ಶಾಶ್ವತವಾದ ಗೃಹವೊಂದು ನಮಗೆ ದೊರಕುವುದು. ಅದು ಮಾನವರಿಂದ ನಿರ್ಮಿತವಾದುದಲ್ಲ, ದೇವರಿಂದಲೇ ನಿರ್ಮಿತವಾದುದು. ಇದು ನಮಗೆ ತಿಳಿದ ವಿಷಯ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪಾಲಕರು, ನಮ್ಮ ದೇಶಪಾಲಕರು, ಹಾಡಿರಿ ಹಲ್ಲೆಲೂಯಾ, 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 ಹಾಡಿರಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೂತನ ಧರ್ಮ ಕೇಂದ್ರದ ಗುರುಗಳು ದೇವರ ವಾಕ್ಯವನ್ನು ದೃಢವಾಗಿ ವಿಶ್ವಾಸಿಸಿ ಭರವಸೆಯಿಂದ ಅದನ್ನು ಸ್ವೀಕರಿಸಿ ದೇವರ ವಾಕ್ಯವನ್ನು ಪ್ರಬೋಧಿಸಲು ಪ್ರೇರಣೆಯಾಗಿ ಮಾತುಗಳನ್ನು ನಮ್ಮ ವಲಯಾಧಿಕಾರಿ ನೀಡಲಿದ್ದಾರೆ. ಈ ಪ್ರೇರಣೆ ಸಂಕೇತವಾಗಿ ಬೈಬಲ್ ಶ್ರೀ ಗ್ರಂಥವನ್ನು ನೂತನ ಧರ್ಮ ಕೇಂದ್ರ ಗುರುಗಳಿಗೆ ನಮ್ಮ ವಲಯಾಧಿಕಾರಿಗಳು ನೀಡಲಿದ್ದಾರೆ. ಮಹಾಧರ್ಮದಕ್ಷರ ಹೆಸರಿನಲ್ಲಿ ನಾನು ಈ ಬೈಬಲ್ ಗ್ರಂಥವನ್ನು ನಿಮ್ಮ ಹಸ್ತದಲ್ಲಿಡುತ್ತೇನೆ. ದೇವರ ವಾಕ್ಯದಲ್ಲಿ ದೃಢ ವಿಶ್ವಾಸ ಮತ್ತು ಭರವಸೆಯಿಂದ ಇದನ್ನು ಸ್ವೀಕರಿಸಿರಿ. ಪ್ರೀತಿಯಿಂದ ದೇವರ ವಾಕ್ಯವನ್ನು ಸಾರಲು ನಿಮ್ಮ ಜೀವನವನ್ನೇ ವಿನಿಯೋಗಿಸಿರಿ. ಹಿತಕಾಲದಲ್ಲಿ ಮತ್ತು ಅಹಿತ ಕಾಲದಲ್ಲಿ ನಿರ್ಭರಾಗಿ ದೇವರ ವಾಕ್ಯವನ್ನು ಸಾರಿರಿ. ಈ ಧರ್ಮ ಕೇಂದ್ರದ ದೇವರ ಪ್ರಜೆಗಳು ದೇವರ ವಾಕ್ಯದಿಂದ ಪೋಷಿಸಲ್ಪಡಲಿ. ಅವರ ಆತ್ಮಿಕ
ಕ್ಷಮಾಭಿವೃದ್ಧಿಯೇ ನಿಮ್ಮ ಜೀವನಕ್ಕೆ ಸಂತೃಪ್ತಿಯನ್ನು ತರಲಿ. ಪ್ರತಿಕೂಲ ಸಂದರ್ಭದಲ್ಲಿ ದೇವರ ವಾಕ್ಯವು ನಿಮಗೆ ಬಲವು ಬೆಂಬಲವು ಆಗಿರಲಿ. ಪ್ರಭು ನಿಮ್ಮೊಡನೆಯೂ ಇರಲಿ. ನಿಮ್ಮೊಡನೆಯೂ ಇರಲಿ. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಮನೆಗೆ ಹೋದಾಗ ಜನರು ಮರಳಿ ಗುಂಪು ಗುಂಪಾಗಿ ಬಂದರು. ಯೇಸುವಿಗೂ ಶಿಷ್ಯರಿಗೂ ಊಟ ಮಾಡಲು ಕೂಡ ಬಿಡುವಿಲ್ಲದೆ ಹೋಯಿತು. ಈತನಿಗೆ ಹುಚ್ಚು ಹಿಡಿದಿದೆ ಎಂದು ಜನರು ಮಾತಾಡಿಕೊಳ್ಳುತ್ತಿದ್ದರು. ಆದುದರಿಂದ ಯೇಸುವಿನ ಬಂಧುಗಳು ಯೇಸುವನ್ನು ಹಿಡಿದು ತರಲು ಹೊರಟರು. ಇದಲ್ಲದೆ ಜೆರುಸಲೇಮಿನಿಂದ ಬಂದಿದ್ದ ಧರ್ಮಶಾಸ್ತ್ರಿಗಳು ಇವನನ್ನು ಬೆಲ್ಜೆಬೂಲನು ಹಿಡಿದಿದ್ದಾನೆ, ದೆವ್ವಗಳ ಒಡೆಯನ ಶಕ್ತಿಯಿಂದಲೇ ಇವನು ದೆವ್ವ ಬಿಡಿಸುತ್ತಾನೆ ಎನ್ನುತ್ತಿದ್ದರು. ಆಗ ಯೇಸು ಅವರನ್ನು ತಮ್ಮ ಹತ್ತಿರಕ್ಕೆ ಕರೆದು ಸಾಮತಿಗಳ ಮೂಲಕ ಮಾತನಾಡತೊಡಗಿದರು. ಸೈತಾನನು ಸೈತಾನನನ್ನು ಹೊರದೂಡುವುದು ಹೇಗೆ ತಾನೇ ಸಾಧ್ಯ? ಒಂದು ರಾಜ್ಯದ ಪ್ರಜೆಗಳು ತಮ್ಮ ತಮ್ಮೊಳಗೆ ಕಚ್ಚಾಡುವುದಾದರೆ ಆ ರಾಜ್ಯ ಉಳಿಯದು. ಒಂದು ಕುಟುಂಬದ ಸದಸ್ಯರು ತಮ್ಮ ತಮ್ಮೊಳಗೆ ಕಚ್ಚಾಡುವುದಾದರೆ ಆ ಕುಟುಂಬ ಬಾಳದು. ಅದರಂತೆಯೇ ಸೈತಾನನ ಪಕ್ಷದವರು ಪರಸ್ಪರ ವಿರೋಧಿಗಳಾದರೆ ಅವನ ರಾಜ್ಯ ಉಳಿಯದು, ಅದು ಅಳಿದು ಹೋಗುವುದು. ಒಬ್ಬನು ಬಲಿಷ್ಠನ ಮನೆಯನ್ನು ನುಗ್ಗಿ ಅವನನ್ನು ಕಟ್ಟಿಹಾಕದೆ ಅವನ ಸೊತ್ತನ್ನು ಸೊರೆ ಮಾಡಲಾಗದು. ಮೊದಲು ಅವನನ್ನು ಕಟ್ಟಬೇಕು, ಬಳಿಕ ಅವನ ಮನೆಯನ್ನು ಕೊಳ್ಳೆ ಹೊಡೆಯಬೇಕು. ನಿಶ್ಚಯವಾಗಿ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಎಲ್ಲ ಪಾಪಗಳಿಗೂ ಆಡುವ ಎಲ್ಲ ದೇವದೂಷಣೆಗಳಿಗೂ ಕ್ಷಮೆ ದೊರಕುವುದು. ಆದರೆ ಪವಿತ್ರಾತ್ಮ ಅವರನ್ನು ದೂಷಿಸುವವನಿಗೆ ಮಾತ್ರ ಕ್ಷಮೆ ದೊರಕದು. ಅಂಥವನ ಪಾಪ ಶಾಶ್ವತವಾದುದು ಎಂದರು. ದೆವ್ವ ಹಿಡಿದಿದೆ ಎಂದು ತಮ್ಮನ್ನು ಕೆಲವರು ನಿಂದಿಸುತ್ತಿದ್ದರಿಂದ ಯೇಸು ಹೀಗೆ ಹೇಳಿದರು. ಯೇಸುವಿನ ತಾಯಿ ಮತ್ತು ಸಹೋದರರು ಅಲ್ಲಿಗೆ ಬಂದರು. ಒಳಗೆ ಜನರು ಯೇಸುವಿನ ಸುತ್ತಲೂ ಗುಂಪಾಗಿ ಕುಳಿತಿದ್ದರು. ಆದುದರಿಂದ ಅವರು ಹೊರಗೆ ನಿಂತು ಯೇಸುವಿಗೆ ಬರಬೇಕೆಂದು ಹೇಳಿ ಕಳುಹಿಸಿದರು. ನಿಮ್ಮ ತಾಯಿಯೂ ಸಹೋದರರು ಹೊರಗೆ ನಿಮಗಾಗಿ ಕಾದಿದ್ದಾರೆ ಎಂದು ಯೇಸುವಿಗೆ ತಿಳಿಸಿದರು. ಅದಕ್ಕೆ ಯೇಸು, ನನಗೆ ತಾಯಿ ಯಾರು, ಸಹೋದರರು ಯಾರು ಎನ್ನುತ್ತಾ ತಮ್ಮ ಸುತ್ತಲೂ ಕುಳಿತಿದ್ದವರ ಮೇಲೆ ದೃಷ್ಟಿ ಹರಿಸಿ, ಇಗೋ ನನ್ನ ತಾಯಿ, ಇಗೋ ನನ್ನ ಸಹೋದರರು, ದೈವೇಚ್ಛೆಯನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರ ಸಹೋದರಿ ತಾಯಿ ಎಂದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ವಾಚನ ವಿಧಿ ಹಾಗೂ ಶುಭ ಸಂದೇಶ ನಮಗೆ ನೀಡುವಂತಹ ಸಂದೇಶವಾದರೂ ಏನು? ಪ್ರಭು ಯೇಸು ಕ್ರಿಸ್ತರ ವಾಕ್ಯವನ್ನು ಆಲಿಸಿ ಅದನ್ನು ನಮ್ಮ ಜೀವನದಲ್ಲಿ ಧ್ಯಾನಿಸಿ ಅದನ್ನು ನಾವು ಜೀವಿಸಲು ಇಂದಿನ ವಾಚನ ವಿಧಿಗಳು ನಮಗೆ ಕರೆಯನ್ನು ನೀಡುತ್ತೆ. ಇಂದಿನ ಶುಭ ಸಂದೇಶಕ್ಕೆ ಒಂದು ಉದಾಹರಣೆಯನ್ನು ನೀಡುವುದಾದರೆ, ಈಗ ನೀವೆಲ್ಲರೂ ಇಲ್ಲಿದ್ದೀರಾ, ನಿಮಗೆ ಮಕ್ಕಳು ಕೂಡ ಇದ್ದಾರೆ ಅಲ್ವಾ? ಮಕ್ಕಳು, ಸಹೋದರರು, ಸಹೋದರಿಯರು ಎಲ್ಲ ಇದ್ದಾರೆ. ಈಗ ನಿಮ್ಮ ಸಹೋದರಿಯನ್ನ ಅಥವಾ ಸಹೋದರನನ್ನ ಭೇಟಿ ಮಾಡಲು ನಿಮ್ಮ ತಂದೆ ತಾಯಿ ಜೊತೆ ಅವ್ರ ಮನೆಗೆ ಹೋದಾಗ ಮನೆ ಬಾಗಿಲಿನಲ್ಲಿ ನೀವು ಇತರರಿಗೆ
ಮನೆ ಒಳಗೆ ಹೇಳಿ ಕಳಿಸಿದಾಗ, ಅಂದರೆ ಸಹೋದರ ಸಹೋದರಿ ಬಂದಿದ್ದಾರೆ, ತಾಯಿ ಬಂದಿದ್ದಾರೆ ಅಂತ ಒಳಗಡೆ ಇರುವಂತಹ ಮಗನಿಗೆ ಹೇಳಿದಾಗ, ಮಗ ಬಂದು ಯಾರು ನನ್ನ ಸಹೋದರ, ಯಾರು ನನ್ನ ಸಹೋದರಿ, ಯಾರು ನನ್ನ ತಾಯಿ ಅಂತ ಮಗ ಒಳಗಿನಿಂದ ಹೇಳಿದರೆ ನಿಮ್ಮ ಒಂದು ಯೋಚನೆ ಏನಾಗುತ್ತೆ? ನೀವು ಆ ಒಂದು ಸಮಯದಲ್ಲಿ ಏನು ಮಾಡ್ತೀರಾ? ಏನು ಮಾಡಲ್ವಾ? ಈಗ ನೀವು, ನಿಮ್ಮ ಮಗ ಹೇಳ್ತಿದ್ದಾರೆ ನಿಮಗೆ, ಯಾರು ನನ್ನ ತಾಯಿ, ಯಾರು ನನ್ನ ಸಹೋದರ, ಯಾರು ನನ್ನ ಸಹೋದರಿ ಅಂತ ನಿಮಗೆ ಪ್ರಶ್ನೆನ ಕೇಳಿದಾಗ ನೀವೇನು ಮಾಡ್ತೀರಾ? ಕೇಳಿಸ್ಕೊಂಡು ಒಳಗಡೆ ಹೋಗ್ತೀರಾ? ಕೇಳಿಸ್ಕೊಂಡು ಒಳಗಡೆ ಹೋಗ್ತೀರಾ? ಮನೆ ಒಳಗಡೆ ಸಂತೋಷವಾಗಿ ಏನು ಮಾಡ್ತೀರಾ? ಮನಸ್ತಾಪ ಪಡ್ಕೊಂಡು ಅಲ್ವಾ? ಸ್ವಲ್ಪ ದ್ವೇಷ ಎಲ್ಲ ಬರುತ್ತೆ, ರೋಷ ಬರುತ್ತೆ. ಮನೆ ಒಳಗೆ ಹೋಗ್ದಿರಾ, ಅಲ್ಲಿಂದ ನಿಮ್ಮ ಮನೆಗಳಿಗೆ ಹೋಗ್ಬಿಡ್ತೀವಿ ಅಲ್ವಾ? ಅದು ನಮ್ಮ ಸ್ವಭಾವ. ಏಕೆಂದರೆ ನಾವು ಕೆಲವೊಂದು ವಾಕ್ಯನ ಅರ್ಥೈಸಿಕೊಳ್ಳುವುದಿಲ್ಲ. ಆದರೆ ಇಂದಿನ ಶುಭ ಸಂದೇಶದಲ್ಲಿ ನಾವು ಏನನ್ನು ನೋಡ್ತೇವೆ ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರಿಗೆ ನಿಮ್ಮ ತಾಯಿ ಹಾಗೂ ಸಹೋದರನ್ನು ನಿಮ್ಮನ್ನು ಭೇಟಿ ಮಾಡಲು ಬಂದಿದ್ದಾರೆ ಅಂತ ಹೇಳಿದಾಗ ಪ್ರಭು ಯೇಸು ಕ್ರಿಸ್ತರು ಏನಂತ ಹೇಳ್ತಾರೆ? ನನ್ನ ತಾಯಿ ಯಾರು, ನನ್ನ ಸಹೋದರ ಯಾರು ಅಂತ ಹೇಳ್ತಾ ಅಲ್ಲಿಗೆ ಅವರು ಉತ್ತರನ ನಿಲ್ಲಿಸೋದಿಲ್ಲ. ಮತ್ತೆ ಇನ್ನೊಂದು ಉತ್ತರನ ನೀಡ್ತಾರೆ. ಯಾರು ದೇವರ ವಾಕ್ಯವನ್ನು ಆಲಿಸಿ ಅದರಂತೆ ಜೀವಿಸುತ್ತಾರೆ ಅವರೇ ನನ್ನ ಸಹೋದರ, ಅವರೇ ನನ್ನ ಸಹೋದರಿ, ಅವರೇ ನನ್ನ ತಾಯಿ ಅಂತ ಹೇಳ್ತಾರೆ. ಅಂದರೆ ಮಾತೆ ಮರಿಯಮ್ಮನವರು ತನ್ನ ಜೀವನದಲ್ಲಿ, ನಾವು ಮತ್ತಾಯನು ಬರೆದಿರುವ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಪ್ರತಿಯೊಂದು ವಾಕ್ಯಗಳನ್ನು ತನ್ನ ಮನಸ್ಸಿನಲ್ಲಿ ಇರಿಸಿಕೊಂಡವರು ನಮ್ಮ ಮಾತೆ ಮರಿಯಮ್ಮನವರಾಗಿದ್ದರು. ಅದನ್ನು ಧ್ಯಾನಿಸಿದರು, ಅದರಂತೆ ಜೀವಿಸಿದರು. ಈ ಒಂದು ಕಾರಣಕ್ಕಾಗಿಯೇ ಪ್ರಭು ಯೇಸು ಕ್ರಿಸ್ತರು ತನ್ನ ತಾಯಿಯ ಒಂದು ಉದಾಹರಣೆಯನ್ನು ನೀಡುತ್ತಾ, ಯಾರು ನನ್ನ ತಾಯಿಯಂತೆ ದೇವರ ವಾಕ್ಯವನ್ನು ಆಲಿಸುತ್ತಾರೆ, ಯಾರು ಅದನ್ನು ಧ್ಯಾನಿಸಿ ಜೀವಿಸುತ್ತಾರೆ, ಅಂಥವರು ನನ್ನ ಸಹೋದರರು, ನನ್ನ ಸಹೋದರಿಯರು ಎಂದು ಇಂದಿನ ಶುಭ ಸಂದೇಶದಲ್ಲಿ ಹೇಳ್ತಾರೆ. ಇಂದಿನ ಶುಭ ಸಂದೇಶವನ್ನು ನಾವು ನೋಡೋದಾದ್ರೆ 2 ಭಾಗಗಳನ್ನಾಗಿ ಈ ಶುಭ ಸಂದೇಶದಲ್ಲಿ ನಾವು ನೋಡ್ಬೋದು. ಮೊದಲನೇದಾಗಿ ಪ್ರಭು ಯೇಸು ಕ್ರಿಸ್ತರನ್ನ ಯಾವ ರೀತಿಯಾಗಿ ಚಿತ್ರಿಸುತ್ತಾರೆ, ಬಿಂಬಿಸುತ್ತಾರೆ ಎನ್ನುವುದಾಗಿ ನಾವು ನೋಡ್ಬೋದು. ತದನಂತರ ಮಾತೆ ಮರಿಯಮ್ಮನವರು ಮತ್ತು ಸಹೋದರರು ಪ್ರಭು ಯೇಸು ಕ್ರಿಸ್ತರನ್ನು ಕರೆದುಕೊಂಡು ಹೋಗಲು ಬರ್ತಾರೆ. ಈ 2 ಅಂಶಗಳನ್ನು ನಾವು ಇಲ್ಲಿ ಧ್ಯಾನ ಮಾಡಬೇಕು. ಮೊದಲನೇದಾಗಿ ಪ್ರಭು ಯೇಸು ಕ್ರಿಸ್ತರು ಬೋಧನೆಯನ್ನು ಮಾಡಬೇಕಾದ್ರೆ ಮೊದಲನೇದಾಗಿ ಏನಂತ ಹೇಳ್ತಾರೆ ಜನರು ಅವ್ರನ್ನ? ಇವರಿಗೆ ಏನಂತ ಹೇಳ್ತಾರೆ? ಇವರಿಗೆ ಹುಚ್ಚು ಹಿಡಿದಿದೆ ಅಂತ ಮೊದಲನೇದಾಗಿ ಹೇಳ್ತಾರೆ. ಎರಡನೇದಾಗಿ ಇವರಿಗೆ ಬೆಲ್ಜಬುಲ್, ಅಂದರೆ ಇವರಿಗೆ ದೆವ್ವ ಹಿಡಿದಿದೆ ಅಂತ ಹೇಳ್ತಾರೆ ಅಲ್ವಾ? ಕಾರಣವಾದರೂ ಏನು? ಯಾಕೆ ಈ ವಾಕ್ಯಗಳನ್ನ ಬಳಸಲಾಗುತ್ತೆ? ಯಾಕೆ ಈ ರೀತಿಯಾಗಿ ಬಳಸ್ತಾರೆ? ಯಾರು ಈ ವಾಕ್ಯಗಳನ್ನ ಬಳಸ್ತಾರೆ? ಅದು ಮುಖ್ಯ. ಫರಿಸಾಯರು ಮತ್ತು ಸದ್ದುಕಾಯರು ಈ ವಾಕ್ಯವನ್ನು ಬಳಸ್ತಾರೆ. ಈಗ ಪ್ರಭು ಯೇಸು ಕ್ರಿಸ್ತರು ಬೋಧನೆಯನ್ನು ಮಾಡುವಾಗ ಅಲ್ಲಿ ಅನೇಕ ಮಂದಿಗಳಿದ್ದರು. ಸಾಮಾನ್ಯ ಜನರು, ಸಾಮಾನ್ಯ ವರ್ಗದವರು. ಎರಡನೇದಾಗಿ ಫರಿಸಾಯರು, ಸದ್ದುಕಾಯರು, ಅವರು ಒಂದು ಅಸ್ತಿತ್ವದಲ್ಲಿ ಇದ್ದಂತಹ ವ್ಯಕ್ತಿಗಳು, ಒಂದು ಶಕ್ತಿಯನ್ನು ಪ್ರಭಾವಿಗಳಾದ ವ್ಯಕ್ತಿಗಳು. ನಾವು ಅದನ್ನ ನೋಡ್ತೇವೆ. ಈಗ ಈ ಒಂದು ಶುಭ ಸಂದೇಶದಲ್ಲಿ 4 ಅಂಶಗಳನ್ನ ನಾವು ಧ್ಯಾನಿಸೋಣ. ಯಾಕೆ ಪ್ರಭು ಯೇಸು ಕ್ರಿಸ್ತರನ್ನು ಹೀಗೆ ಹೇಳ್ತಾರೆ ಅಂತ. ಮೊದಲನೇದಾಗಿ ಪ್ರಭು ಯೇಸು ಕ್ರಿಸ್ತರು ಯಾರು? ಬಡಗಿಯ ಮಗನಾಗಿದ್ದರು. ಬಡಗಿಯ ಮಗನಾಗಿದ್ದವರು ಬಡಗಿಯ ಕೆಲಸವನ್ನು ಮಾಡದೆ ದೇವರ ವಾಕ್ಯವನ್ನು ಬೋಧನೆಯನ್ನು ಮಾಡ್ತಾರೆ. ತನ್ನ ತಂದೆಯ ವಾಕ್ಯಗಳನ್ನು ಬೋಧನೆ ಮಾಡುತ್ತಾ ಜನರಿಗೆ ಅದನ್ನು ಅರ್ಥೈಸುವಂತೆ ಬೋಧಿಸುತ್ತಾರೆ. ಆಗ ಅನೇಕರು ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುತ್ತಾ ಹೋಗ್ತಾರೆ. ಇದನ್ನು ನೋಡಿದಂತಹ ಫರಿಸಾಯರು, ಸದ್ದುಕಾಯರು, ಈತ ಯಾವುದೇ ರೀತಿಯಾದಂತಹ ಓದುಗಳನ್ನು ಮಾಡದೆ ಹೇಗೆ ದೇವರ ವಾಕ್ಯವನ್ನು ಇಷ್ಟೊಂದು ಸುಂದರವಾಗಿ ವಿಸ್ತರಿಸಬಲ್ಲ, ಹೇಗೆ ವಿವರಿಸಬಲ್ಲ ಎನ್ನುವ ಒಂದು ಸಂಶಯ ಬರುತ್ತೆ. ಹಾಗೂ ಅವರ ಹೆಸರನ್ನು ಹಾಳು ಮಾಡುವುದಕ್ಕೆ ಮೊದಲನೇದಾಗಿ ಏನಂತ ಹೇಳ್ತಾರೆ? ಇವರಿಗೆ ಹುಚ್ಚು ಹಿಡಿದಿದೆ ಅಂತ ಹೇಳ್ತಾರೆ. ಇದು ಮೊದಲನೇದಾಗಿ. ಎರಡನೇ ಅಂಶ ಏನಂತ ಅಂದ್ರೆ, ಪ್ರಭು ಯೇಸು ಕ್ರಿಸ್ತರು ಯಾರ್ಯಾರನ್ನೆಲ್ಲ ತನ್ನ ಅನುಯಾಯಿಗಳನ್ನಾಗಿ ಆಯ್ಕೆ ಮಾಡ್ತಾರೆ, ಪ್ರೇಷಿತರನ್ನು ಆಯ್ಕೆ ಮಾಡ್ಕೊಳ್ತಾರೆ? ಯಾರವರೆಲ್ಲ? ಯಾರು ಎಲ್ಲ? ಎಲ್ಲರೂ ಬೆಸ್ತರಾಗಿದ್ದರು, ಸಾಮಾನ್ಯ ವರ್ಗದವರು, ಸಾಮಾನ್ಯದಲ್ಲಿ ಜೀವಿಸಿದಂತಹ ವ್ಯಕ್ತಿಗಳನ್ನ ಪ್ರಭು ಯೇಸು ಕ್ರಿಸ್ತರು ಆಯ್ಕೆ ಮಾಡ್ಕೊಳ್ತಾರೆ. ಇವರೆಲ್ಲ ಸಮಾಜದಲ್ಲಿ ಉತ್ತಮವಾದ ವ್ಯಕ್ತಿಗಳಲ್ಲ, ಕೇವಲ ಬೆಸ್ತರು ಮಾತ್ರ. ಅವರನ್ನು
ಸಮಾಜದಲ್ಲಿ ಅತ್ಯಂತ ಕೀಳಾದ ವರ್ಗಕ್ಕೆ ಸೇರಿಸಿದರು. ಈಗ ಪ್ರಭು ಯೇಸು ಕ್ರಿಸ್ತರು ಯಾರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ? ತನ್ನನ್ನು ಹಿಂಬಾಲಿಸಲು ಬೆಸ್ತರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಏನಂತ ಹೇಳ್ತಾರೆ? ಪ್ರಭು ಯೇಸು ಕ್ರಿಸ್ತರಿಗೆ ಹುಚ್ಚು ಹಿಡಿದಿದೆ ಅಂತ ಹೇಳ್ತಾರೆ. ಇದು ಎರಡನೇ ಅಂಶ. ಮೂರನೇ ಅಂಶ, ಪ್ರಭು ಯೇಸು ಕ್ರಿಸ್ತರು ಯಾರ ಬಗ್ಗೆ ಮಾತನಾಡ್ತಾರೆ? ಪ್ರಭು ಯೇಸು ಕ್ರಿಸ್ತರು ಸತ್ಯದ ಬಗ್ಗೆ ಬೋಧನೆ ಮಾಡ್ತಾರೆ, ಸುಳ್ಳಿನ ಬಗ್ಗೆ ಬೋಧನೆ ಮಾಡೋದಿಲ್ಲ. ಸತ್ಯವನ್ನು ಬೋಧನೆ ಮಾಡುವಾಗ ಯಾರಿಗೆ ನೋವಾಗುತ್ತೆ? ಸದ್ದುಕಾಯರಿಗೆ ಮತ್ತು ಫರಿಸಾಯರಿಗೆ ನೋವಾಗುತ್ತೆ. ಯಾಕೆ ಫರಿಸಾಯರಿಗೆ ಮತ್ತು ಸದ್ದುಕಾಯರಿಗೆ ನೋವಾಗುತ್ತೆ? ಈ ಯಾಜಕ ವರ್ಗದವರು ಯಾರು? ಈ ಒಂದು ವರ್ಗದಿಂದ ಬಂದವರು. ಇವರು ಮಾತ್ರ ಈ ದೇವರ ವಾಕ್ಯಗಳನ್ನು ಬೋಧನೆ ಮಾಡ್ತಾ ಇದ್ರು. ಆದರೆ ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಪ್ರಭು ಯೇಸು ಕ್ರಿಸ್ತರು ಬೋಧನೆಯನ್ನು ಮಾಡುವುದನ್ನು ನಾವು ನೋಡ್ತೇವೆ. ಈಗ ಬೋಧನೆಯನ್ನು ಮಾಡುವಾಗ ಇವರು ಅಸ್ತಿತ್ವವನ್ನು ಕಳೆದುಕೊಂಡು ಬರ್ತಾನೆ ಇರ್ತಾರೆ. ಆಗ ಪ್ರಭು ಯೇಸು ಕ್ರಿಸ್ತರ ಮೇಲೆ ಅಸೂಯೆಯನ್ನು ಪಡುತ್ತಾರೆ. ಅಸೂಯೆಯನ್ನು ಪಟ್ಟು ಏನಂತ ಹೇಳ್ತಾರೆ? ಪ್ರಭು ಯೇಸು ಕ್ರಿಸ್ತರಿಗೆ ಹುಚ್ಚು ಹಿಡಿದಿದೆ, ಇವರಿಗೆ ದೆವ್ವ ಹಿಡಿದಿದೆ ಎನ್ನುವುದಾಗಿ ಮೂರನೇ ಅಂಶನ ಹೇಳ್ತಾರೆ. ನಾಲ್ಕನೇದಾಗಿ, ಪ್ರಭು ಯೇಸು ಕ್ರಿಸ್ತರು ಬೋಧನೆ ಮಾಡುತ್ತಾ ಏನಂತ ಹೇಳ್ತಾರೆ? ನಾನೇ ನಿಜವಾದ ದೇವರ ಪುತ್ರ ಎನ್ನುವುದಾಗಿ ತನ್ನ ಶುಭ ಸಂದೇಶದ ಮುಖಾಂತರ, ತನ್ನ ಬೋಧನೆಯ ಮುಖಾಂತರ ಜನರಿಗೆ ವ್ಯಕ್ತಪಡಿಸ್ತಾರೆ. ಅದಕ್ಕೋಸ್ಕರ ಏನಂತ ಹೇಳ್ತಾರೆ ಅವ್ರಿಗೆ? ಇವರಿಗೆ ಹುಚ್ಚು ಹಿಡಿದಿದೆ, ಇವರಿಗೆ ದೆವ್ವ ಹಿಡಿದಿದೆ. ಆ ಒಂದು ಅಧಿಕಾರದಿಂದಲೇ ಈ ರೀತಿಯಾಗಿ ಇವರು ಬೋಧನೆಯನ್ನು ಮಾಡುತ್ತಿದ್ದಾರೆ ಎನ್ನುವುದಾಗಿ ಹೇಳುವುದನ್ನ ನಾವು ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ಇದು ಮೊದಲನೆಯ ಭಾಗ. ತದನಂತರ ಬರುವುದು ಇನ್ನೊಂದು ಭಾಗ. ಈಗ ಇದೆಲ್ಲ ಬೋಧನೆ ಮಾಡಬೇಕಾದ್ರೆ ಏನ್ ಮಾಡಲು ಅವಣಿಸ್ತಾರೆ ಅಲ್ಲಿರೋ ಜನಗಳೆಲ್ಲ? ಸದ್ದುಕಾಯರು ಮತ್ತು ಫರಿಸಾಯರೆಲ್ಲ ಏನ್ ಮಾಡ್ತಾ ಇರ್ತಾರೆ? ಅವರ ಯೋಚನೆ ಏನು? ಹೇಗಾದರೂ ಮಾಡಿ ಪ್ರಭು ಯೇಸು ಕ್ರಿಸ್ತರನ್ನು ಕಷ್ಟಕ್ಕೆ ಸಿಲುಕಿಸುವಂತೆ ಮಾಡಿ ಅವರನ್ನು ಕೊಲ್ಲುವುದೇ ಅವರ ಉದ್ದೇಶವಾಗಿತ್ತು. ಇದನ್ನು ತಿಳಿದಂತಹ ತಾಯಿ ಪ್ರಭು ಯೇಸು ಕ್ರಿಸ್ತರನ್ನು ಹುಡುಕಿಕೊಂಡು ಬರುತ್ತಾರೆ. ಪ್ರಭು ಯೇಸು ಕ್ರಿಸ್ತರನ್ನು ಆ ಒಂದು ಸಮಯದಲ್ಲಿ ಅವರನ್ನು ರಕ್ಷಿಸಿ ಮನೆಗೆ ಕರೆದುಕೊಂಡು ಹೋಗಲು ಬರ್ತಾರೆ. ಆಗ ಬಂದಾಗ ಹೊರಗಡೆಯಿಂದ ಜನರು ಬಂದು ಪ್ರಭು ಯೇಸು ಕ್ರಿಸ್ತರಿಗೆ ಹೇಳ್ತಾರೆ. ತದನಂತರ ಪ್ರಭು ಯೇಸು ಕ್ರಿಸ್ತರು ಏನು ಹೇಳಿದ್ರು ಅಂತ ನಾನು ಈಗಾಗಲೇ ಆ ವಾಕ್ಯಗಳನ್ನ ನಾನು ಹೇಳಿದೆ. ಕಾರಣ, ಮಾತೆ ಮರಿಯಮ್ಮನವರು ತನ್ನ ಜೀವನದಲ್ಲಿ ದೇವರಿಗೆ ಆದ್ಯತೆಯನ್ನು ನೀಡಿ ದೇವರ ವಾಕ್ಯದಂತೆ ಜೀವಿಸಿದರು. ಅದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಮಾತೆ ಮರಿಯಮ್ಮನವರ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಅಲ್ಲಿದ್ದಂತಹ ಜನರಿಗೆ ಬೋಧನೆಯನ್ನು ಮಾಡುತ್ತಾ, ನೀವು ಕೂಡ ನನ್ನ ಸಹೋದರ ಸಹೋದರಿಯರಾಗ್ಬೋದು ಅಂತ ಹೇಳ್ತಾರೆ. ಈಗ ನಾನು ನನ್ನ ಜೀವನದಲ್ಲಿ ಪ್ರಭು ಯೇಸು ಕ್ರಿಸ್ತರಿಗೆ ಸಹೋದರ ಅಥವಾ ಸಹೋದರಿ ಆಗಬೇಕಾದರೆ ನಾನು ಏನು ಮಾಡಬೇಕು? ಮೊದಲನೇದಾಗಿ, ನಾನು ದೇವರ ವಾಕ್ಯವನ್ನು ಆಲಿಸಬೇಕು. ದೇವರ ವಾಕ್ಯವನ್ನು ಆಲಿಸುವುದು ಮಾತ್ರವಲ್ಲ, ಅದನ್ನು ನಾನು ಧ್ಯಾನಿಸಬೇಕು, ಮನನ ಮಾಡಬೇಕು. ಮನನ ಮಾಡಿ ಆ ವಾಕ್ಯಗಳನ್ನು ನಾನು ಜೀವಿಸಬೇಕು. ಯಾವಾಗ ನಾನು ವಾಕ್ಯಗಳನ್ನು ಜೀವಿಸುತ್ತೇನೆ, ಆಗ ನಾನು ಪ್ರಭು ಯೇಸು ಕ್ರಿಸ್ತರಿಗೆ ಸಹೋದರನಾಗಬಲ್ಲೆ, ಸಹೋದರಿಯರಾಗಬಲ್ಲೆ, ದೇವರಿಗೆ ನಾನು ಮಗನಾಗಬಲ್ಲೆ, ಮಗಳಾಗಬಲ್ಲೆ ಎಂದು ಇಂದಿನ ವಾಚನ ನಮಗೆ ಕರೆಯನ್ನು ನೀಡುತ್ತೆ. ಈಗ ಮೊದಲನೇ ವಾಚನವನ್ನು ನಾವು ಆಲಿಸಿದೆವು. ಎಲ್ಲಿಂದ ಆಲಿಸಿದೆವು? ಯಾವ ವಾಚನ ಅದು? ಈ ಧ್ಯಾನಿಸ್ಬೇಕು ನಾನು ಹೇಳ್ತಾ ಇದ್ನಲ್ಲ, ಈಗ ಧ್ಯಾನಿಸ್ಬೇಕು ಆಲಿಸ್ಬೇಕು ಅಂತ, ಅದಕ್ಕೋಸ್ಕರ ಪ್ರಶ್ನೆ ಕೇಳ್ತಾ ಇದ್ದೀನಿ. ಆದಿಕಾಂಡದಿಂದ ಅಲ್ವಾ? ಆದಿಕಾಂಡದಲ್ಲಿ ಏನ್ ನಡೆಯುತ್ತೆ? ಅಲ್ಲಿ ಯಾರ ವಾಕ್ಯವನ್ನು ಅಲ್ಲಿ ಆದಾಮ ಮತ್ತೆ ಅವರವರು ಆಲಿಸುತ್ತಾರೆ? ಸೈತಾನನ ಒಂದು ವಾಕ್ಯವನ್ನು ಆಲಿಸುತ್ತಾರೆ. ಸೈತಾನನ ವಾಕ್ಯವನ್ನು ಆಲಿಸಿದ ಕಾರಣ ಅವರು ಸ್ವಾರ್ಥಿಗಳಾಗಿ ದೇವರಾಗಲು ಬಯಸುತ್ತಾರೆ, ಪಾಪಕ್ಕೆ ವಿಮುಖರಾಗುತ್ತಾರೆ, ಸಾವು ಈ ಧರೆಗೆ ಬರುತ್ತದೆ. ನಾವು ನಮ್ಮ ಜೀವನದಲ್ಲಿ ಅನೇಕ ಬಾರಿ ಯಾರ ವಾಕ್ಯಕ್ಕೆ ನಾವು ಆಲಿಸ್ತೇವೆ? ಯಾರ ವಾಕ್ಯವನ್ನು ಆಲಿಸ್ತೇವೆ? ಅನೇಕ ಬಾರಿ ಯಾರ ವಾಕ್ಯವನ್ನು ಆಲಿಸ್ತೇವೆ? ದೇವರ ವಾಕ್ಯವನ್ನು ಆಲಿಸ್ತೇವಾ? ದೇವರ ವಾಕ್ಯವನ್ನು ಆಲಿಸಿದರೆ ನಾವೆಲ್ಲ ಸಂತೋಷದಿಂದ ಸಹೋದರತ್ವದಿಂದ ನಾವು ಜೀವನವನ್ನು ಮಾಡಬಹುದು. ಆದರೆ ನಾವು ಸಹೋದರತ್ವದಿಂದ ನಾವು ಜೀವನವನ್ನು ನಡೆಸಕ್ಕಾಗ್ತಿಲ್ಲ. ಕಾರಣ ಏನು? ನಾವು ಯಾರ ವಾಕ್ಯಕ್ಕೆ ಆದ್ಯತೆ ನೀಡ್ತೇವೆ? ಅನೇಕ ಬಾರಿ ಸೈತಾನನ ವಾಕ್ಯಕ್ಕೆ ನಾವು ಆದ್ಯತೆ ನೀಡ್ತೀವಿ. ಅದಕ್ಕೋಸ್ಕರ ಅನೇಕ ಪಾಪಗಳನ್ನ ಮಾಡ್ತೇವೆ.
ಅದಕ್ಕೋಸ್ಕರ ನಾವು ಇತರರನ್ನು ವೈರಿಗಳಂತೆ ಕಾಣ್ತೇವೆ. ಅನೇಕರ ಜೊತೆ ಜಗಳ ಕೂಡ ಆಡ್ತೇವೆ. ಯಾವಾಗ? ಸೈತಾನನ ವಾಕ್ಯವನ್ನು ಆಲಿಸಿದರೆ. ಆದರೆ ಇಂದಿನ ವಾಚನ ಶುಭ ಸಂದೇಶ ಹೇಳುತ್ತೆ, ದೇವರ ವಾಕ್ಯವನ್ನು ಆಲಿಸಿ ಅದರಂತೆ ಜೀವಿಸಿ, ಆಗ ನಾನು ನೀವೆಲ್ಲರೂ ಕೂಡ ಸಹೋದರತ್ವದಲ್ಲಿ ಭಾಗಿಯಾಗಬಹುದು. ಇದು ಮೊದಲನೇ ಅಂಶ. ಎರಡನೇದಾಗಿ, ನಾವು ಯಾವುದನ್ನ ಜಾಸ್ತಿ ಹೆಚ್ಚಾಗಿ ಆಲಿಸ್ತೀವಿ ಹೇಳಿ? ಈಗ ದೇವರ ವಾಕ್ಯದ ಬಗ್ಗೆ ನಿಮ್ಗೆ ಕೇಳಿದ ತಕ್ಷಣ ಯಾವುದನ್ನು ನಾವು ಜಾಸ್ತಿ ಆಲಿಸ್ತೀವಿ ಪ್ರತಿನಿತ್ಯ? ಯಾರ ಬಗ್ಗೆ ಜಾಸ್ತಿ ನಾವು ಮಾತಾಡ್ತೀವಿ? ನಿಮಗೆ ಗೊತ್ತಲ್ಲ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು ಯಾರ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಅಂತ. ಯಾವುದನ್ನು ಜಾಸ್ತಿ ಆಲಿಸ್ತೀವಿ? ನ್ಯೂಸ್ಗಳನ್ನ ಜಾಸ್ತಿ ನೋಡ್ತೀವಿ, ಅದನ್ನು ಕೇಳಿಸ್ಕೊಳ್ತೀವಿ, ಅದನ್ನು ಇತರರಿಗೂ ಕೂಡ ನಾವು ಹೇಳ್ತೀವಿ ಅಲ್ವಾ? ಅದು ಮೊದಲನೇದಾಗಿ. ಎರಡನೇದು, ಯಾವುದ್ರ ಬಗ್ಗೆ ಮಾತಾಡ್ತೀವಿ? ಅಕ್ಕಪಕ್ಕ ಮನೇಲಿರೋರ್ದೆಲ್ಲ ಹೇಳ್ತಾ ಇರ್ತೀವಿ, ಮನೇಲಿರೋ ಸಮಸ್ಯೆನ ಹೊರಗಡೆ ಕೂಡ ಹೋಗಿ ಹೇಳ್ತಾ ಇರ್ತೀವಿ ಅಲ್ವಾ? ಮನೇಲಿ ಏನಾದ್ರು ತೊಂದರೆ ಆದ್ರೂ ಅದನ್ನು ಕೂಡ ಹೊರಗಡೆ ಹೋಗಿ ಇಡ್ತೀವಿ, ಮತ್ತೆ ತಿರ್ಗಾ ಮನೆಗೆ ಬರುತ್ತೆ ವಾಪಸ್ಸು. ಜಗಳ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಅಲ್ವಾ? ಆದರೆ ಯಾವುದ್ರಲ್ಲಿ ನಾವು ಮುಳುಗಿದ್ದೀವಿ ಅಂದರೆ ಈ ಲೋಕದಲ್ಲಿ ಲೌಕಿಕವಾದವುಗಳಲ್ಲಿ. ಅದಕ್ಕೋಸ್ಕರ ಎರಡನೇ ವಾಚನದಲ್ಲಿ ನಾವು ಆಲಿಸಿದೆವು, ಅಗೋಚರವಾದ ವಿಷಯಗಳಲ್ಲಿ ನಿಮ್ಮ ಗಮನವನ್ನು ವ್ಯಕ್ತಪಡಿಸಿರಿ. ಗೋಚರವಾದುದನ್ನಲ್ಲ. ಗೋಚರವಾದುದು ಅದು ಶಾಶ್ವತವಾಗಿ ಉಳಿಯುವುದಿಲ್ಲ, ನಶ್ವರವಾದದ್ದು. ಶಾಶ್ವತವಾಗಿ ಉಳಿಯುವುದು ಯಾವುದು? ಅಗೋಚರಕವಾಗಿರುವುದು. ಅದರ ಬಗ್ಗೆ ನೀವು ಗಮನ ಕೊಡಿ. ಅದನ್ನು ಅರ್ಥೈಸಿಕೊಳ್ಳಬೇಕಾದರೆ, ಅಗೋಚರಕರವಾಗಿರುವುದನ್ನು ಅರ್ಥೈಸಿಕೊಳ್ಳಬೇಕಾದರೆ ದೇವರ ವಾಕ್ಯವನ್ನು ಆಲಿಸಿರಿ. ಅಗೋಚರವಾಗಿರುವುದು ಯಾರು? ಸರ್ವಶಕ್ತ ದೇವರು. ನಿಗೂಢವಾಗಿರುವುದು ಯಾವುದು? ದೇವರ ವಾಕ್ಯ. ಆ ನಿಗೂಢವಾಗಿರುವಂತಹ ದೇವರ ವಾಕ್ಯವನ್ನು ಅರ್ಥೈಸಿಕೊಂಡು ಜೀವಿಸಿದರೆ ಆ ನಿಗೂಢವಾಗಿರುವಂತಹ ದೇವರನ್ನು ನೀವು ಬಲ್ಲಿರಿ. ಯಾವಾಗ ನೀವು ದೇವರನ್ನು ಅರ್ಥೈಸಿಕೊಂಡು ಜೀವಿಸುತ್ತೀರಿ, ನೀವು ದೇವರ ಮಕ್ಕಳಾಗುವಿರಿ ಅಂತ ಇಂದಿನ ಶುಭ ಸಂದೇಶ ಹೇಳುತ್ತೆ. ಅದನ್ನು ನಾವು ಅನೇಕ ಬಾರಿ ನಾವು ಇತರರ ಬಗ್ಗೆ ನಾವು ಮಾತಾಡ್ತೇವೆ, ಇತರರ ಬಗ್ಗೆ ಜಾಸ್ತಿ ಹೆಚ್ಚಾಗಿ ಮಾತಾಡ್ತೇವೆ. ಆದರೆ ಇಂದಿನ ಶುಭ ಸಂದೇಶ ಹೇಳುತ್ತೆ, ದೇವರ ವಾಕ್ಯವನ್ನು ಬೋಧನೆ ಮಾಡಿ. ಇವಾಗ ನೀವೇ ಹೋಗಿ ಮನೇಲಿ ದೇವರ ವಾಕ್ಯನ ಪ್ರತಿನಿತ್ಯ ಬೋಧನೆ ಮಾಡಿದ್ರೆ ನಿಮಗೆಲ್ಲ ಏನಂತ ಹೇಳ್ತಾರೆ? ಇವಾಗ ಪ್ರಬೋಧನೆಯಲ್ಲೆಲ್ಲ ಕೇಳಿಸ್ಕೊಂಡು ಮನೆಗೆ ಹೋಗಿ ಈಗ ದೇವರ ವಾಕ್ಯನ ಪ್ರತಿನಿತ್ಯ ಹೇಳ್ತಾ ಇರ್ತೀರ, ಪ್ರತಿ ಕ್ಷಣನೂ ದೇವರ ವಾಕ್ಯ ಹೇಳ್ತಾ ಇರ್ತೀರ. ನೋಡಿದವ್ರನ್ನೆಲ್ಲ ನೀವು ದೇವರ ವಾಕ್ಯನೇ ಹೇಳ್ತಾ ಇರ್ತೀರ, ಅವ್ರಿಗೆ ಅದ್ರ ವಿವರಣೆನೇ ಕೊಡ್ತಾ ಇರ್ತೀರ. ಅವಾಗ ಏನಂತ ಹೇಳ್ತಾರೆ ಜನಗಳು? ನಿಮ್ಮನ್ನ ಏನಂತ ಹೇಳ್ತಾರೆ? ಇವನಿಗೆ ಹುಚ್ಚು ಹಿಡಿದಿದೆ. ಯಾರು ದೇವರ ವಾಕ್ಯವನ್ನು ಸ್ವೀಕರಿಸಲು ಹಿಂಜರಿಯುತ್ತಾರೆ, ಅದೇ ಫರಿಸಾಯರು ಸದ್ದುಕಾಯರು. ನಾವೇನಂತ ಹೇಳ್ತೀವಿ? ಈತನಿಗೆ ಹುಚ್ಚು ಹಿಡಿದಿದೆ, ಈತನಿಗೆ ದೆವ್ವ ಹಿಡಿದಿದೆ ಅಂತಾನೆ ಹೇಳ್ತೀವಿ. ಆದರೆ ಯಾವಾಗ ನಾವು ದೇವರ ವಾಕ್ಯವನ್ನು ಅರ್ಥೈಸಿಕೊಳ್ತೇವೆ, ಆಗ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನೀವು ನನ್ನ ಮಕ್ಕಳಾಗುವಿರಿ, ನೀವು ನನ್ನ ಸಹೋದರರಾಗುವಿರಿ, ನೀನು ನನ್ನ ಸಹೋದರಿಯಾಗುವಿರಿ ಅಂತ ಹೇಳ್ತಾರೆ. ಹಾಗಿದ್ದಲ್ಲಿ ನಮ್ಮ ಜೀವನದಲ್ಲಿ ನಾವು ದೇವರ ವಾಕ್ಯವನ್ನು ಆಲಿಸೋಣ, ದೇವರ ವಾಕ್ಯವನ್ನು ಧ್ಯಾನಿಸೋಣ, ಅದರಂತೆ ನಾವು ಜೀವಿಸೋಣ. ಆಮೇಲೆ ಪ್ರಿಯರೇ, ಈಗ ಸ್ಥಾಪನಾ ಸಮಾರಂಭದ ಮುಖ್ಯ ಘಟ್ಟಕ್ಕೆ ನಾವು ಕಾಲಿಡುತ್ತಿದ್ದೇವೆ. ಈ ಆಚರಣೆಯ ಹಂತದಲ್ಲಿ ನೂತನ ಧರ್ಮ ಕೇಂದ್ರದ ಗುರುಗಳು ವಿಶ್ವಾಸ ಪ್ರಮಾಣ ಮಾಡಲಿದ್ದಾರೆ, ಧರ್ಮನಿಷ್ಠೆ ಮತ್ತು ವಿಧೇಯತೆ ಪ್ರಮಾಣ ವಚನ ಮಾಡಲಿದ್ದಾರೆ, ಹಾಗೂ ಗೌಪ್ಯತೆ ಪ್ರಮಾಣವನ್ನು ಮಾಡಲಿದ್ದಾರೆ. ಈಗ ಎಲ್ಲರೂ ಎದ್ದು ನಿಂತುಕೊಳ್ಳಿ. ನಮ್ಮ ನೂತನ ಗುರುಗಳು ವಿಶ್ವಾಸ ಪ್ರಮಾಣವನ್ನ ಮಾಡಲಿದ್ದಾರೆ. ಎಲ್ಲರೂ ಅವರೊಡನೆ ಸೇರಿ ಪ್ರಾರ್ಥಿಸೋಣ. ಈಗ ಪ್ರಭುವಿನ ಸೇವೆಯಲ್ಲಿ ನಿಮ್ಮ ನಿಷ್ಠೆಯನ್ನು ವ್ಯಕ್ತಪಡಿಸಿ ನಿಮ್ಮ ವಿಶ್ವಾಸವನ್ನು ಪ್ರಕಟಿಸಿರಿ. ನಾನು ಸ್ವಾಮಿ ಸಂತೋಷ್ ಕುಮಾರ್ ವಿಶ್ವಾಸ ಪ್ರಮಾಣದ ಸಂಕೇತಗಳಲ್ಲಿ ಒಳಗೊಂಡಿರುವ ಪ್ರತಿಯೊಂದು ಸತ್ಯವನ್ನು ಅಚಲ ವಿಶ್ವಾಸದಿಂದ ಅಂಗೀಕರಿಸುತ್ತೇನೆ. ಅವು ಯಾವುದೆಂದರೆ, ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ
ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹಸ್ವಭಾವಿ ಆಗಿರುವವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೋನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೇ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವೂ ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತ ಮತ್ತು ಸುತರೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೇನ್. ದೇವರ ವಾಕ್ಯದಲ್ಲಿ ಅಡಕವಾಗಿರುವ ಎಲ್ಲವನ್ನು, ಅದು ಲಿಖಿತವಾಗಿರಲಿ ಅಥವಾ ಸಾಂಪ್ರದಾಯಿಕವಾಗಿ ಹಸ್ತಾಂತರಿಸಲ್ಪಟ್ಟಿರಲಿ, ಏನನ್ನು ಧರ್ಮಸಭೆ ತನ್ನ ಸಾಂಭ್ರಮಿಕ ತೀರ್ಮಾನ ಅಥವಾ ಸಾಧಾರಣ ಹಾಗೂ ಸಾರ್ವತ್ರಿಕ ಬೋಧನಾವಳಿಯ ಮುಖಾಂತರ ದೈವಿಕ ಪ್ರಕಟಣೆ ಎಂದು ವಿಶ್ವಾಸಿಸಲು ಪ್ರದಾನ ಮಾಡಿರುವ ಎಲ್ಲವನ್ನು ನಾನು ದೃಢವಾಗಿ ವಿಶ್ವಾಸಿಸುತ್ತೇನೆ. ಧರ್ಮಸಭೆಯು ನಿರ್ದಿಷ್ಟವಾಗಿ ವಿಶ್ವಾಸ ಮತ್ತು ನೈತಿಕತೆಯನ್ನು ಕುರಿತು ಸೂಚಿಸುವ ಪ್ರತಿಯೊಂದು ಮತ್ತು ಎಲ್ಲ ಬೋಧನೆಯನ್ನು ದೃಢವಾಗಿ ಅಂಗೀಕರಿಸಿ ಅದಕ್ಕೆ ಬದ್ಧನಾಗಿರುತ್ತೇನೆ. ಅಷ್ಟು ಮಾತ್ರವಲ್ಲದೆ ವಿಶ್ವಗುರುಗಳು ಅಥವಾ ಧರ್ಮಾಧ್ಯಕ್ಷರ ಮಂಡಳಿ ತಮ್ಮ ಅಧಿಕಾರವನ್ನು ಅಧಿಕೃತ ಬೋಧನಾವಳಿಯ ಮುಖಾಂತರ ಏನನ್ನು ನಿರ್ದಿಷ್ಟ ಘೋಷಣೆಯನ್ನಾಗಿ ಸಾರುವ ಉದ್ದೇಶವನ್ನು ಹೊಂದದೇ ಇದ್ದರೂ ಆ ಬೋಧನೆಗೆ ನನ್ನ ಧಾರ್ಮಿಕ ಚಿತ್ತ ಹಾಗೂ ಅರಿವಿನ ವಿಧೇಯತೆಯಿಂದ ಬದ್ಧನಾಗಿರುತ್ತೇನೆ. ಧರ್ಮನಿಷ್ಠೆ ಮತ್ತು ವಿಧೇಯತೆಯ ಪ್ರಮಾಣ ವಚನ. ಸಂತೋಷ್ ಕುಮಾರ್ ಆದ ನಾನು ಪಾಲನಾ ಸೇವೆಯನ್ನು ವಹಿಸಿಕೊಳ್ಳುತ್ತಾ ಕಾಯ ವಾಚ ಕಥೋಲಿಕ ಧರ್ಮಸಭೆಯೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಧರ್ಮಸಭೆಯು ಸಾರ್ವತ್ರಿಕ ಹಾಗೂ ಪ್ರತ್ಯೇಕವಾಗಿರಲಿ. ಅದರಲ್ಲಿ ಸೇವೆ ಸಲ್ಲಿಸಲು ಕರೆ ಕೊಟ್ಟಂತೆ ವಿಧಿಸಿದ ಕರ್ತವ್ಯಗಳನ್ನು ಕಾನೂನಿನ ಚೌಕಟ್ಟು ಒದಗಿಸುವಂತೆ ಪೂರ್ಣ ಜಾಗೃತ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತೇನೆ. ಧರ್ಮಸಭೆಯ ಹೆಸರಿನಲ್ಲಿ ನನಗೆ ವಹಿಸಿದ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ವಿಶ್ವಾಸದ ನಿಧಿಗೆ ಪೂರ್ಣ ಬದ್ಧನಾಗಿರುತ್ತೇನೆ. ಅದನ್ನು ನಿಷ್ಠೆಯಿಂದ ಎಲ್ಲರ ನೆರವಿನಿಂದ ಪಾಲಿಸಿ ಹಾಗೂ ಸವಿವರಾಗಿ ಬೋಧಿಸುತ್ತೇನೆ ಹೊರತು ಅದಕ್ಕೆ ವೃತ್ತಿ ರಕ್ತವಾದುದನ್ನು ತ್ಯಜಿಸುತ್ತೇನೆ. ನಾನು ಅಖಿಲ ಧರ್ಮಸಭೆಯ ಸಾಮಾನ್ಯ ಶಿಸ್ತನ್ನು ಪಾಲಿಸುತ್ತಾ ಅದನ್ನು ಪೋಷಿಸುತ್ತೇನೆ. ಅಂತೆಯೇ ಧರ್ಮಸಭೆಯ ಎಲ್ಲ ಕಾಯಿದೆಗಳನ್ನು, ವಿಶೇಷವಾಗಿ ಧರ್ಮಸಭೆಯ ನಿಯಮಾವಳಿಯಲ್ಲಿ ಅಡಗಿರುವುದನ್ನು ಪರಿಪಾಲಿಸುತ್ತೇನೆ. ಧರ್ಮಾಧ್ಯಕ್ಷರು ವಿಶ್ವಾಸದ ಅಧಿಕೃತ ಪಂಡಿತರು, ಶಿಕ್ಷಕರು ಆಗಿದ್ದು ಸ್ಥಳೀಯ ಧರ್ಮಸಭೆಯನ್ನು ಆಳುವ ಅವರು ಸ್ಥಾಪಿಸುವ ಅಥವಾ ಪೋಷಿಸುವ ಎಲ್ಲವನ್ನು ನಾನು ದೃಢ ಕ್ರೈಸ್ತ ವಿಧೇಯತೆಯಿಂದ ಅನುಸರಿಸುತ್ತೇನೆ. ಧರ್ಮಸಭೆಯ ಆದೇಶಕ್ಕೆ ಅನುಗುಣವಾಗಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಪರಿಪಾಲಿಸುವ ಪ್ರೇಷಿತ ಚಟುವಟಿಕೆಗಳಲ್ಲಿ ಧರ್ಮಸಭೆಯ ಅನ್ಯೋನ್ಯತೆಯಲ್ಲಾಗುವಂತೆ ವಿಧೇಯತೆಯಿಂದ ನೆರವಾಗುತ್ತೇನೆ. ನಾನು ನನ್ನನ್ನೇ ಸಮರ್ಪಿಸುತ್ತಾ ಈ ಪಾಲನಾ ಸೇವಾಧಿಕಾರವು ನನಗೆ ವಹಿಸಿದ ಕಾರ್ಯಗಳನ್ನು ಪೂರ್ಣ ವಿವೇಚನೆಯಿಂದ ನಿರ್ವಹಿಸುತ್ತೇನೆಂದು ವಿಧಿಯುಕ್ತವಾಗಿ ವಾಗ್ದಾನ ಮಾಡುತ್ತಾ ಈ ಪಾಲನಾ ಸೇವಾಧಿಕಾರವು ನಿರೀಕ್ಷಿಸುವ ಗೌಪ್ಯತೆಯನ್ನು ಸಂಪೂರ್ಣವಾಗಿ ಕಾಪಾಡುತ್ತೇನೆ. ನಾನು ಸಂಭಾವನೆಯನ್ನಾಗಿ ಯಾವ ಕಾಣಿಕೆಗಳಿಗೂ ಕೈ ಚಾಚುವುದಿಲ್ಲ ಅಥವಾ ಅವನ್ನು ಕೊಡುಗೆಯನ್ನಾಗಿ ಅರ್ಪಿಸಿದ್ದಾಗಲೂ ಅಂಗೀಕರಿಸುವುದಿಲ್ಲ. ಆದುದರಿಂದ ಓ ದೇವರೇ,
ನನಗೆ ನೆರವಾಗಿರಿ ಹಾಗೂ ನಾನು ಕೈ ಇಟ್ಟ ಈ ಶುಭ ಸಂದೇಶಗಳನ್ನು ನನಗೆ ಮಾರ್ಗದರ್ಶನ ನೀಡಲಿ. ಈಗ ತಮ್ಮ ಸಹಿಯನ್ನು ಹಾಕುವರು ನೂತನ ಧರ್ಮಕೇಂದ್ರ ಗುರುಗಳು, ಅವರ ಜೊತೆ ಧರ್ಮಾಧ್ಯಕ್ಷರ ಪ್ರತಿನಿಧಿಸಿದ ವಲಯ ಗುರುಗಳು ಸಹಿ ಹಾಕುವರು. ಸಿಸ್ಟರ್ ಆನ್ ಅಗಸ್ಟಿನ್ ಮತ್ತು ಶ್ರೀ ವಿಲಿಯಂ ರವರು ಧರ್ಮಕೇಂದ್ರದ ಪರವಾಗಿ ಸಾಕ್ಷಿಗಳಾಗಿ ಸಹಿ ಹಾಕುವರು. ದಯಮಾಡಿ ನಿಂತ್ಕೊಂಡಿರಿ. ಈಗ ಸಾರ್ವತ್ರಿಕ ಪ್ರಾರ್ಥನೆಗಳು. ವಿಶ್ವಾಸಿಗಳ ಪ್ರಾರ್ಥನೆ. ದೇವರ ವಾಕ್ಯ ಮುಖಾಂತರ ನಮ್ಮ ಜೀವನ ನಡೆಸಲು ಧ್ಯಾನಿಸಲು ಬೇಕಾದ ಪ್ರಸಾದವನ್ನು ಈಗ ಪಡೆದುಕೊಳ್ಳೋಣ. ಆಲಿಸು ಪ್ರಭು ನಮ್ಮ ಪ್ರಾರ್ಥನೆಯ, ಆಲಿಸು ಪ್ರಭು ನಮ್ಮ ಪ್ರಾರ್ಥನೆಯ. ನಮ್ಮ ಜಗದ್ಗುರು ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಎಲ್ಲ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು, ಸನ್ಯಾಸಿನಿಯರು ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ಮನ ಪರಿವರ್ತನೆ ಹೊಂದಿ ಇತರರನ್ನು ಅವರ ಬೆಳಕಿನೆಡೆಗೆ ಕರೆತರಲು ಪ್ರೇರೇಪಿಸುವಂತೆ ಪ್ರಾರ್ಥಿಸೋಣ. ಆಲಿಸು ಪ್ರಭು ನಮ್ಮ ಪ್ರಾರ್ಥನೆಯ.
ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುವ ಭಾಗ್ಯ ಹೊಂದಿರುವ ನಾವು ಅದನ್ನು ಆಲಿಸಿ ಧ್ಯಾನಿಸಿ ಕಾಯ ವಚನದ ಮನಸ್ಸ ಪಾಲಿಸಿ ನಡೆಯುವಂತೆ ಪ್ರಾರ್ಥಿಸೋಣ. ಆಲಿಸೋ ಪ್ರಭು ನಮ್ಮ ಪ್ರಾರ್ಥನೆಯ. ದೇವರ ವಾಕ್ಯವನ್ನು ಬೋಧಿಸುವ ಬೋಧಕರು ದೇವರ ಪ್ರೀತಿ, ಕ್ಷಮೆ, ಶಾಂತಿಯ, ಕರುಣೆಯ ಬಗ್ಗೆ ಧ್ಯಾನಿಸಿ ತಮ್ಮ ಬೋಧನೆಯಿಂದ ಇತರರನ್ನು ದೇವರಡಿಗೆ ಸೆಳೆಯುವಂತೆ ಪ್ರಾರ್ಥಿಸೋಣ. ಆಲಿಸು ಪ್ರಭು ನಮ್ಮ ಪ್ರಾರ್ಥನೆಯ. ತಂದೆ ತಾಯಿ ಬಂಧು ಬಳಗವಿಲ್ಲದ ಅನಾಥ ಮಕ್ಕಳು ದೇವರ ಕರುಣೆ ಮತ್ತು ಒಳ್ಳೆಯ ಮನಸ್ಸಿನ ಜನರ ಸಹಾಯದಿಂದ ಶ್ರಮ ಹಾಗೂ ಶ್ರದ್ಧೆಯಿಂದ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ಆಲಿಸು ಪ್ರಭು ನಮ್ಮ ಪ್ರಾರ್ಥನೆಯ. ಸ್ವಂತ ಅಭಿಪ್ರಾಯವು ದೇವರ ವಾಕ್ಯವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ದಾರಿದೀಪವಾಗಿ ಜೀವಂತ ದೇವರು ನಮ್ಮ ಹೃದಯದಲ್ಲಿ ಜೀವಿಸಲು ಈ ವಾಕ್ಯವು ಬೇಕಾದವರ ಪ್ರಸಾದವು ಇಡೀ ದಿವಸಗಳು ನಮ್ಮಲ್ಲಿ ಎಂದೆಂದಿಗಿರಲು ಆ ವಾಕ್ಯ ಮುಖಾಂತರ ನಡೆಸಲು ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸ್ವೀಕರಿಸೋ ಪ್ರಭುವೇ ದೀನ ಕಾಣಿಕೆಯ, ಪ್ರೀತಿಯ ಕರಗಳ ಚಾಚಿ ಸ್ಪರ್ಶಿಸು ಭಕ್ತರ ತನು ಮನವ. ಸ್ವೀಕರಿಸೋ ಪ್ರಭುವೇ ದೀನ ಕಾಣಿಕೆಯ, ಪ್ರೀತಿಯ ಕರಗಳ ಚಾಚಿ ಸ್ಪರ್ಶಿಸು ಭಕ್ತರ ತನು ಮನವ. ಜೀವಾರ್ಪಣ ಮಸ್ತು, ಪ್ರೇಮಾರ್ಪಣ ಮಸ್ತು, ದಿವ್ಯಾರ್ಪಣ ಮಸ್ತು, ಕ್ರಿಸ್ತಾರ್ಪಣ ಮಸ್ತು. ವಿಶ್ವದ ಒಡೆಯನಿಗೆ ನಾನೇನು ಅರ್ಪಿಸಲಿ, ನನ್ನಯ ಸರ್ವಸ್ವವು ನೀನಿತ್ತ ಕೊಡುಗೆ ಪ್ರಭು. ನಿನ್ನಯ ಪ್ರೀತಿಗೆ ಚಿರಋಣಿನಾದು ಪ್ರಭು. ನಿನ್ನಯ ತ್ಯಾಗಕ್ಕೆ ಶರಣೆಂದು ಹಾಡುವೆನು. ನಿನ್ನ ಕರಗಳಿ ನನ್ನ ಈಕ್ಷಿಸು, ನಿನ್ನ ಕರಗಳಿ ನನ್ನ ಸ್ಪರ್ಶಿಸು. ಸಂಸ್ಕಾರ
ಸಂಸ್ಕರಿಸೋ ಪ್ರಭುವೇ ಎನ್ನ ಸಂಸ್ಕರಿಸೋ ಪ್ರಭುವೇ ಸಂಸ್ಕರಿಸೋ ಪ್ರಭುವೇ ಎನ್ನ ಸಂಸ್ಕರಿಸೋ ಪ್ರಭುವೇ. ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಮ್ಮ ಸೇವೆಯನ್ನು ದಯೆಯಿಂದ ವೀಕ್ಷಿಸಿರಿ. ನಾವೀಗ ನಿರ್ಮಿಸುತ್ತಿರುವ ಈ ನಿಮಗೆ ಮೆಚ್ಚಿಯಾಗುವ ಬಲಿಕಾಣಿಕೆಗಳಾಗಿ ಹಾಗೂ ನಾವು ಪ್ರೀತಿಯಲ್ಲಿ ವ್ಯತಗೊಳಿಸುವಂತೆ ನಮ್ಮನ್ನು ಮುನ್ನಡೆಸಲಿ. ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತಿ ನಿತ್ಯ ದೇವರೇ, ನಾವೆಂದೆಂದು ಎಲ್ಲೆಲ್ಲಿಯೂ ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯ ನ್ಯಾಯವಾಗಿದೆ. ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಅವರ ಮರಣವನ್ನು ನಾವು ಪ್ರೀತಿಯಿಂದ ಆಚರಿಸುತ್ತೇವೆ. ಅವರ ಪುನರುತ್ಥಾನವನ್ನು ನಾವು ಸಜೀವ ವಿಶ್ವಾಸದಿಂದ ನಿವೇದಿಸಿದ್ದೇವೆ ಮತ್ತು ಅವರ ಮಹಿಮಾಭರಿತ ಆಗಮನವನ್ನು ಅಚ್ಚಲ ಭರವಸೆಯಿಂದ ನಿರೀಕ್ಷಿಸಿದ್ದೇವೆ. ಆದ್ದರಿಂದ ಸಕಲ ದೂತ ಸಂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಿರಂತರವಾಗಿ ಘೋಷಿಸುವುದೇನೆಂದರೆ, ಪರಿಶುದ್ಧರು 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 ನೀವು ಪರಿಶುದ್ಧರು, ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು, ದೇವರು ಪರಿಶುದ್ಧರು. ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು ನಿಜವಾಗಿ ಪರಿಶುದ್ಧರು, ಸರ್ವಪರಿಶುದ್ಧ ಬುಗ್ಗೆಯೂ ನೀವೇ. ಈ ಕೊಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಹಿಬ್ಬೆನಂತೆ ಸುರಿಸಿ ಪಾವನಗೊಳಿಸಿ ಎಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾರುವಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವೇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರು ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಆನಂದ ಒಡன்பಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗಳು ನಮ್ಮನ್ನು ಪವಿತ್ರಾತ್ಮನೊಂದು ಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಮಹಾಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಒಂದು ಕುಟುಂಬವಾಗಿ ಜೀವಿಸಲು ಬೇಕಾದವರ ಪ್ರಸಾದವನ್ನು ಪಡೆದುಕೊಳ್ಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವಂತೆ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ.
ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗುವಂತೆ ನಮ್ಮ ಜೀವನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇನ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಧರ್ಮಕೇಂದ್ರ ಗುರುಗಳ ಪ್ರಥಮ ಹೊಣೆ ಯಾವುದಂತ ಹೇಳಿದ್ರೆ ಪರಮಪ್ರಸಾದ ಸಂಪುಟವನ್ನ ಸುಭದ್ರವಾಗಿ ಕಾಪಾಡುವುದು ಮಾತ್ರವಲ್ಲ, ಪರಮಪ್ರಸಾದವನ್ನ ಪ್ರಭು ಯೇಸು ಕ್ರಿಸ್ತರನ್ನ ಭಕ್ತರಿಗೆ ನೀಡುವುದು, ಹಾಗೆ ಕಾಯಿಲೆಯಿಂದ ನರವರಿಗೆ ಭಕ್ತಿಯಿಂದ ಅದನ್ನು ನೀಡುವುದು. ಇದರ ಸಂಕೇತವಾಗಿ ಪರಮಪ್ರಸಾದ ಸಂಪುಟದ ಬೀಗದ ಕೈಗಳನ್ನ ಈಗ ನೂತನ ಧರ್ಮಕೇಂದ್ರ ಗುರುಗಳಿಗೆ ಹಸ್ತಾಂತರಗೊಳಿಸಲಾಗುವುದು. ಕ್ರಿಸ್ತ ರಾಜ್ಯರ ಧರ್ಮ ಕೇಂದ್ರದ ಪರಮಪ್ರಸಾದದ ಸಂಪುಟದ ಬೀಗದ ಕೈಯನ್ನು ನಿಮ್ಮ ವಶಕ್ಕೆ ಒಪ್ಪಿಸುತ್ತೇನೆ. ಈ ಪರಮಪ್ರಸಾದದ ಸಂಸ್ಕಾರದ ಪವಿತ್ರತೆಯನ್ನು ಪಾವನವನ್ನು ಸಂರಕ್ಷಿಸಿ. ಈ ಸಂಸ್ಕಾರದ ಮೂಲಕ ಈ ಧರ್ಮ ಕೇಂದ್ರದ ಎಲ್ಲ ದೈವ ಪ್ರಜೆಗಳ ಘೋಷಣೆ ಮಾಡಿರಿ. ಗುರುಗಳು ಮೇಣದ ಬತ್ತಿನ ಅಂಟಿಸಿ ಪರಮಪ್ರಸಾದ ಸಂಪುಟವನ್ನ ತೆಗೆಯುವರು. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಸ್ಪರ್ಶಕ್ಕೆ ಮಧುರ ನಾಮವಿದು ನನ್ನ ಮನಸ್ಸಿನ ಭಾವಕ್ಕೆ ಮಿಡಿವ ನಾದವಿದು ಸ್ನೇಹದ ಸ್ಪರ್ಶಕ್ಕೆ ಮಧುರ ನಾಮವಿದು ನನ್ನ ಮನಸ್ಸಿನ ಭಾವಕ್ಕೆ ಮಿಡಿವ ನಾದವಿದು ಸಹನೆಯ ಶಾದಿಯ ಪ್ರೀತಿಯ ಸವಿಯದು ಯೇಸು ನಾಮವದು ನನ್ನ ಸ್ನೇಹದ ಸ್ಪರ್ಶಕ್ಕೆ ಮಧುರ ನಾದವಿದು ನನ್ನ ಮನಸ್ಸಿನ ಭಾವಕ್ಕೆ ಮಿಡಿವ ನಾದವಿದು ಚಲನೆಗೆ ನಿನ್ನ ಸ್ಫೂರ್ತಿಯ ಬಲವಿದು ಸ್ಫುರಿಸುವ ಚೆಲುವೆಯು ನನಗೆ ಸಾಂತ್ವನ ಪ್ರಭೆಯಿದು ನನ್ನ ಬಾಳಿನ ಚಲನೆಗೆ ನಿನ್ನ ಸ್ಫೂರ್ತಿಯ ಬಲವಿದು ಸ್ಫುರಿಸುವ ಚೆಲುವೆಯು ನನಗೆ ಸಾಂತ್ವನ ಪ್ರಭೆಯಿದು ಹೃದಯ ಹಾಡುತ್ತ ಸ್ತುತಿಸಿ ನಮಿಸುವೆ ನನ್ನ ಯೇಸುವಿಗೆ ನನ್ನ ಸ್ನೇಹದ ಸ್ಪರ್ಶಕ್ಕೆ ಮಧುರ ನಾಮವಿದು ನನ್ನ ಮನಸ್ಸಿನ ಭಾವಕ್ಕೆ ಮಿಡಿವ ನಾದವಿದು ನೋವನ್ನು ಅಳಿಸುವ ನಿನ್ನ ಸೌಖ್ಯದ ಸೆಳೆಯಿದು ಸ್ಮರಣೆಯ ಧ್ಯಾನಕ್ಕೆ ನನಗೆ ಒಲುಮೆಯ ದಣಿಯಿದು ನನ್ನ ನೋವನ್ನು ಅಳಿಸುವ ನಿನ್ನ ಸೌಖ್ಯದ ಸೆಳೆಯಿದು ಸ್ಮರಣೆಯ ಧ್ಯಾನಕ್ಕೆ ನನಗೆ ಒಲುಮೆಯ ದಣಿಯಿದು ಸೇವೆ ಮಾಡುವೆ ಸತ್ಯ ಸಾರು ಜೀವದಾತನಿಗೆ ನನ್ನ ಸ್ನೇಹದ ಸ್ಪರ್ಶಕ್ಕೆ ಮಧುರ ನಾಮವಿದು ನನ್ನ ಮನಸ್ಸಿನ ಭಾವಕ್ಕೆ ಮಿಡಿವ ನಾದವಿದು ಸಹನೆಯ ಶಾಂತಿಯ ಪ್ರೀತಿಯ ಸವಿದು ಯೇಸು ನಾಮವದು ನನ್ನ ಸ್ನೇಹದ ಸ್ಪರ್ಶಕ್ಕೆ ಮಧುರ ನಾಮವಿದು ನನ್ನ ಮನಸ್ಸಿನ ಭಾವಕ್ಕೆ ಮಿಡಿವ ನಾದವಿದು ಪ್ರಕಟಣೆಗಳು ಪೂಜಾ ವಿಧಿಯ 10ನೇ ಭಾನುವಾರ
ಪ್ರೀತಿಯ ಪೋಷಕರೇ, ದಯಮಾಡಿ ಗಮನಿಸಿರಿ. ಇದೇ ತಿಂಗಳಲ್ಲಿ ನಾವು ಮಕ್ಕಳಿಗೆ ಧರ್ಮವಿಷಯ ತರಗತಿಯನ್ನು ಪ್ರಾರಂಭಿಸಲಿದ್ದೇವೆ ಈ ಶೈಕ್ಷಣಿಕ ವರ್ಷಕ್ಕಾಗಿ. ಹಾಗಾಗಿ ಪೋಷಕರು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಬರುವ ಭಾನುವಾರದಿಂದ ನಿಮ್ಮ ಮಕ್ಕಳ ಹೆಸರುಗಳನ್ನು ನೋಂದಾಯಿಸಿರಿ. ನಮ್ಮ ಧರ್ಮ ಕೇಂದ್ರದ ಮಕ್ಕಳಿಗೆ ವಿಶ್ವಾಸವನ್ನ ಹಾಗೂ ಧರ್ಮೋಪದೇಶವನ್ನ ಪ್ರಬೋಧಿಸುವ ಸ್ವಯಂ ಸೇವಕರು ಕುಳಿತಿರುತ್ತಾರೆ. ನೀವು ಅವರ ಬಳಿಗೆ ಹೋಗಿ ನಿಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಪ್ರೀತಿಯ ಸಹೋದರ ಸಹೋದರರೇ, ಈಗ ಪ್ರಾರ್ಥನೆ ಆದ ನಂತರ ಪಾಲನಾ ಸಮಿತಿ ಸದಸ್ಯರಿಗೆ ಜವಾಬ್ದಾರಿಯನ್ನು ಯಾವ ಜವಾಬ್ದಾರಿ ಅಂತಂದರೆ ಧರ್ಮ ಕೇಂದ್ರದ ಗುರುಗಳೊಂದಿಗೆ ಸಹಕರಿಸಬೇಕಾಗಿರತಕ್ಕಂಥ ಜವಾಬ್ದಾರಿಯನ್ನು ಸೂಚಿಸುವ ಸಲುವಾಗಿ ಅವರ ಕೈಯಲ್ಲಿ ಮೆಣೆದ ಬತ್ತಿಗಳನ್ನು ನೀಡುತ್ತಾ ನಮ್ಮ ವಲಯದ ಅಧಿಕಾರಿ ಅವರನ್ನು ಉದ್ದೇಶಿಸಿ ಮಾತನಾಡುವರು. ಹಾಗಾಗಿ ಪೂಜೆ ಮುಗಿದ ಕೂಡಲೇ ಹೋಗಬೇಡಿ. ಅದಾದ ನಂತರ ನಮ್ಮ ಧರ್ಮ ಕೇಂದ್ರದಿಂದ ನೂತನ ಗುರುಗಳಿಗೆ ಸ್ವಾಗತ ಭಾಷಣ ನಡೆಯುವುದು. ಇಂದು ತಿಂಗಳ 2ನೇ ಭಾನುವಾರದ ಕಾರಣ ನಮ್ಮ ಧರ್ಮ ಕೇಂದ್ರದ ಸೊಸೈಟಿ ಪ್ರಿನ್ಸಿಪಾಲ್ ಸದಸ್ಯರು ಗೇಟ್ ಕಲೆಕ್ಷನ್ ಅನ್ನು ಮಾಡಲಿದ್ದಾರೆ. ದಯಮಾಡಿ ಅವರಿಗೆ ನೆರವಾಗಿರೆಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ವಾರದ ಸಂತರುಗಳು ನಾಳೆಯ ದಿನ ಜೂನ್ 11ನೇ ತಾರೀಕು ಪ್ರೇಷಿತರಾದ ಸಂತ ಬರ್ನಬಾಸ್ ಇವರ ಹಬ್ಬವನ್ನು ಆಚರಿಸಲಿದ್ದೇವೆ. ಮತ್ತು ಬುಧವಾರ ಜೂನ್ 13ನೇ ತಾರೀಕು ಪದವದ ಸಂತ ಅಂತೋಣಿ ಅವರ ಸ್ಮರಣೆಯನ್ನು ಆಚರಿಸಲಿದ್ದೇವೆ. ಕಳೆದ ಭಾನುವಾರ ದಿವ್ಯ ಬಲಿ ಪೂಜೆ ವೇಳೆಗಳಲ್ಲಿ 54,800 ರೂಪಾಯಿಗಳು ಶೇಖರಣೆಯಾಗಿವೆ. ಧರ್ಮ ಕೇಂದ್ರದಲ್ಲಿರತಕ್ಕಂಥ ಹುಂಡಿಗಳಿಂದ 1,06,635 ರೂಪಾಯಿಗಳು ಶೇಖರಣೆಯಾಗಿವೆ. ಉದಾರ ಮನಸ್ಸಿನಿಂದ ಕಾಣಿಕೆ ನೀಡಿದವರೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಈಗ ಕಡೆಯ ಪ್ರಾರ್ಥನೆಗೆ ಎದ್ದು ನಿಂತುಕೊಳ್ಳೋಣ. ಆ ಸಮಯದಲ್ಲಿ ಧರ್ಮ ಪಾಲನಾ ಸಮಿತಿ ಸದಸ್ಯರಿಗೆ ಕ್ಯಾಂಡಲ್ಸ್ ಮೇಣದ ಬತ್ತಿಗಳನ್ನು ವಿತರಣೆ ಮಾಡಲಾಗುವುದು. ಪ್ರಭು ಗುಣಪಡಿಸುವ ನಿಮ್ಮ ಕಾರ್ಯ ಯಾವ ಕೇಡುಗಳನ್ನು ಮಾಡದಂತೆ ನಮ್ಮನ್ನು ವಿಮತಗೊಳಿಸಲಿ. ಅಂತೆಯೇ ನಮ್ಮೆಲ್ಲರೂ ದುರ್ಗುಣಗಳನ್ನು ನೀಗಿಸಿ ಸದ್ಗುಣಗಳಿಂದ ನಮ್ಮನ್ನು ಮುನ್ನಡೆಸಲಿ. ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಧರ್ಮ ಕೇಂದ್ರದ ಎಲ್ಲ ಭಕ್ತ ನಿವಾಸಿಗಳ ಹೆಸರುಗೊಂಡ ಜನಗಣತಿ ಪುಸ್ತಕವನ್ನು ನಿಮ್ಮ ವಶಕ್ಕೆ ಧರ್ಮೀಯರ ಮೇಲಿನ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ವಿಶೇಷವಾಗಿ ಈ ಧರ್ಮ ಕೇಂದ್ರಕ್ಕೆ ಸೇರಿದ ಕಥೋಲಿಕ ಕ್ರಿಸ್ತರ ಮೇಲಿನ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ನಿಮ್ಮ ಆದರ್ಶ ಜೀವನದಿಂದ ಈ ಧರ್ಮ ಕೇಂದ್ರದ ಕಥೋಲಿಕ ಭಕ್ತಿ ವಿಶ್ವಾಸಿಗಳ ಸಂಖ್ಯೆ ಅಧಿಕವಾಗಿ ಬೆಳೆಯಲಿ. ಎಲ್ಲ ಮಿಗಿಲಾಗಿ ಧರ್ಮ ಕೇಂದ್ರದ ದೈವ ಪ್ರಜೆಗಳ ವಿಶ್ವಾಸ ಮತ್ತು ಭರವಸೆಯ ವೃದ್ಧಿಯಾಗಿ ದಿನ ದಿನೇ ಬಲಗೊಳ್ಳಲಿ. ಈ ಧರ್ಮ ಕೇಂದ್ರದ ಎಲ್ಲ ಆಸ್ತಿಯ ಮತ್ತು ಆದಾಯದ ನಿರ್ವಹಣೆಯ ಹೊಣೆಗಾರಿಕೆಯ ಧರ್ಮ ಕೇಂದ್ರ ಗುರುಗಳೆಂದು ಆದ್ದರಿಂದ ಧರ್ಮ ಕೇಂದ್ರದ ತಪಶೀಲು
ಪಸರಿಸುವ ಸಂಕೇತವಾಗಿ ಹೊಸ ಧರ್ಮಗುರುಗಳು ಜ್ಯೋತಿಯನ್ನು ಹೆಚ್ಚಿಸಿದ್ದಾರೆ. ದೈವ ಪ್ರಜೆಗಳು ಸಹ ಈ ಧರ್ಮ ಕೇಂದ್ರದ ಪಾಲನಾ ಸೇವೆಯ ಹೊಣೆಗಾರಿಕೆಯನ್ನು ಹಂಚಿಕೊಳ್ಳುತ್ತಾರೆ. ಈಗ ನಾವು ಕಾಣುವಂತೆ ಧರ್ಮ ಕೇಂದ್ರದ ಪ್ರತಿನಿಧಿಗಳಾದ ಪಾಲನಾ ಸಮಿತಿಯ ಮತ್ತು ಅಧಿಕ ಸಮಿತಿಯ ಸದಸ್ಯರ ಕೈಲಿರುವ ಭಕ್ತಿಗಳು ಈ ದೇವಾಲಯವನ್ನು ಬೆಳಗಿಸಿದಂತೆ ಈ ಧರ್ಮ ಕೇಂದ್ರದಲ್ಲಿ ಹೊಸ ಧರ್ಮ ಗುರುಗಳು ಪಾಲನಾ ಸೇವೆಯು ಎಲ್ಲ ದೈವ ಪ್ರಜೆಗಳ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಹೆಚ್ಚಾಗಿರಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರು ಪಿತಾ ಸುತ ಮತ್ತು ಪವಿತ್ರಾತ್ಮ ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದಯಮಾಡಿ ಹೋಗಬೇಡಿ, ಕುಳಿತುಕೊಳ್ಳಿ 2 ನಿಮಿಷ. ಆಲ್ಟ್ರು ಮಕ್ಕಳು ಕೂತ್ಕೊಳ್ಳಿ. ಸಹೋದರ ಸಹೋದರಿಯರೇ, ಕಾಲದ ಅಭಾವ, ಹಾಗಾಗಿ ಬೇಗನೆ ಶುರು ಮಾಡೋಣ. ಇಂದು ನಮ್ಮ ಧರ್ಮ ಕೇಂದ್ರಕ್ಕೆ ಆಗಮಿಸಿ ನಮಗೆಲ್ಲರಿಗೂ ದಿವ್ಯ ಬಲಿ ಪೂಜೆನ ಅರ್ಪಿಸಿ ದೇವರ ಆಶೀರ್ವಾದವನ್ನು ತಂದುಕೊಟ್ಟದ್ದು ಮಾತ್ರವಲ್ಲ, ಈ ಧರ್ಮ ಕೇಂದ್ರಕ್ಕೆ ನೂತನ ಧರ್ಮ ಕೇಂದ್ರದ ಗುರುಗಳನ್ನ ಫಾದರ್ ಜೂಡ್ ಸಂತೋಷ್ ಕುಮಾರ್ ಇವರನ್ನ ನೇಮಕಗೊಳಿಸಿ ಧರ್ಮದಕ್ಷರ ಪರವಾಗಿ ನೇಮಕಗೊಳಿಸಿದಂಥ ವಲಯಾಧಿಕಾರಿಯಾದಂಥ ಫಾದರ್ ರಾಯ್ಸ್ ಜ್ಞಾನಮಣಿ ಇವರಿಗೆ ನಿಮ್ಮೆಲ್ಲರ ಪರವಾಗಿಯೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಫಾದರ್ ಅವರು ಈ ಧರ್ಮ ಕೇಂದ್ರದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿದ್ದಾರೆ. ವಿಶೇಷವಾಗಿ ಇಂದಿನ ಸ್ಥಾಪನಾ ಸಮಾರಂಭದ ಕಾರ್ಯಕ್ರಮ ಎಲ್ಲವೂ ಚೆನ್ನಾಗಿ ನಡೆಯಬೇಕು, ಅಚ್ಚುಕಟ್ಟಾಗಿ ನಡೆಯಬೇಕು ಎಂಬ ಉದ್ದೇಶದಿಂದ 2ನೇ ತಾರೀಕು ಅವರು ಫಾರಿನ್ ದೇಶಕ್ಕೆ ಹೋಗಿ ವಾಪಸ್ಸು ತೆರಳಿದರು. ಅಂದಿನಿಂದ ದಿನಂಪ್ರತಿ ರಾತ್ರಿ ಫೋನ್ ಮಾಡಿ ಎಲ್ಲವೂ ಸುವ್ಯವಸ್ಥಿತವಾಗಿ ಏರ್ಪಡಿಸಲಾಗಿದೆಯೇ ಎಂದು ವಿಚಾರಿಸುತ್ತಿದ್ದರು. ರಾತ್ರಿನೂ ಫೋನ್ ಮಾಡಿದರು, ಈ ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡಿ ಎಲ್ಲ ವಿಚಾರಿಸಿದರು. ಇಂತಹ ಒಂದು ಒಳ್ಳೆಯ ವಲಯಾಧಿಕಾರಿಯನ್ನು ಪಡೆದಿರತಕ್ಕಂಥ ನಾವು ದೇವರಿಗೆ ಧನ್ಯವಾದ ಸಲ್ಲಿಸಬೇಕು. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ಈಗ ನೂತನ ಗುರುಗಳನ್ನ ಸ್ವಾಗತಿಸುತ್ತಾ ಸ್ವಾಗತ ಭಾಷಣ. ವಲಯಾಧಿಕಾರಿಗಳನ್ನ ಗುರುಗಳು ಈಗ ಹೂಗುಚ್ಛ ನೀಡಿ ಅಭಿನಂದಿಸುವರು. ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸೋಣ. ಅಂತೆಯೇ ವಲಯಾಧಿಕಾರಿಗಳೊಂದಿಗೆ ಸಹಾಯಕ ಗುರುಗಳಾದ ಸ್ವಾಮಿ ಅರುಣ್ ರವರು ಸಹ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ಗುರುಗಳ ಪರವಾಗಿ ನಾನು ಅವರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಮತ್ತು ಬಲಿಪೀಠದಲ್ಲಿ ನಮ್ಮ ಧರ್ಮ ಕೇಂದ್ರದಲ್ಲಿ ಇಂದಿಗೂ ಸಹ ನಮ್ಮ ಶಾಲೆಯ ವ್ಯವಸ್ಥಾಪಕರಾದ ಫಾದರ್ ದಿವ್ಯಪಾಲ್ ರವರಿದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ನಾವು ಕೋರೋಣ. ಆತ್ಮೀಯರೇ, ಈಗ ಈ ದಿನದ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಮ್ಮ ಹೊಸದಾಗಿ ಈ ಧರ್ಮ ಕೇಂದ್ರದ ಪಾಲನೆಯನ್ನ ಸ್ವೀಕರಿಸಿದಂಥ ಗುರುಗಳು ಫಾದರ್ ಸಂತೋಷ್ ಜೂಡ್ರವರು ಮತ್ತು ಇಲ್ಲಿಂದ ನಿರ್ಗಮಿಸುತ್ತಿರುವ ನಮ್ಮ ಫಾದರ್ ನಾರ್ಮನ್ ಬರ್ನಾಡ್ ರವರು. ಆತ್ಮೀಯರೇ, ನಮ್ಮ ಮಹಾಧರ್ಮಾಧ್ಯಕ್ಷರು ಪೀಟರ್ ಮಚಾಡ್ರವರು ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಪಾಲನಾ ಅಧಿಕಾರವನ್ನು ಸ್ವೀಕರಿಸಿದ ನಂತರ ವಂದನೆಯ ಮಾತುಗಳಲ್ಲಿ ಒಂದು ಮಾತನಾಡ್ತಾರೆ. ಅವ್ರು ಹೇಳ್ತಾರೆ,
ನಾನು ಬೆಂಗಳೂರಿಗೆ ಬಂದಿದ್ದೆ, ಮೆಜೆಸ್ಟಿಕ್ಕಲ್ಲಿ ಇಳಿದಿದ್ದೆ. ಅಲ್ಲಿ ಒಂದು ರಾಜ್ಕುಮಾರ್ ಪಿಕ್ಚರ್ ನೋಡೋಕ್ಕೆ ಅಂತ ಹೋದೆ. ಆ ಪಿಕ್ಚರ್ ಯಾವುದು ಸ್ಟೋರಿ ಜ್ಞಾಪಕ ಇಲ್ಲ, ಆದರೆ ಒಂದು ಹಾಡು ಜ್ಞಾಪಕ ಇದೆ ಅಂತ ಹೇಳ್ತಾರೆ. ಆ ಹಾಡು ಯಾವುದಂದ್ರೆ, ಅಳುವುದೋ ನಗುವುದೋ ನೀವೇ ಹೇಳಿ. ಎಷ್ಟು ಅರ್ಥಗರ್ಭಿತ ಅಲ್ವಾ ಅದು ಆ ಹಾಡು ಈ ಸಮಯಕ್ಕೆ. ಈಗ ನಾವು ಅಳಬೇಕಾ ನಗ್ಬೇಕಾ? ಧರ್ಮಕ್ಷೇತ್ರದಲ್ಲಿ ವರ್ಗಾವಣೆ ಎನ್ನುವುದು ಒಂದು ನಿಯಮ. ಆದ್ದರಿಂದ ಈ ದಿನ ನಮಗೆ ಸಂತೋಷ. ಹೊಸ ಗುರುಗಳನ್ನು ನಾವು ಪಡೆದುಕೊಂಡಿದ್ದೇವೆ. ಅವರ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿಕ್ಕೆ ನಮಗೆ ಇನ್ನೂ ಸಮಯ ಇದೆ. 5 ವರ್ಷಗಳ ಕಾಲ ಅವರು ನಮ್ಮ ಜೊತೆ ಇರ್ತಾರೆ. ಸಂತೋಷದಿಂದ ಈ ಧರ್ಮ ಕೇಂದ್ರಕ್ಕೆ ನಾವು ಅವರನ್ನ ಬರಮಾಡಿಕೊಳ್ಳೋಣ. ನೆರೆದಿರುವಂಥ ಎಲ್ಲ ಭಕ್ತಾದಿಗಳ ಪರವಾಗಿ ನಮ್ಮ ಹಿರಿಯರಾದಂಥ ಶ್ರೀಯುತ ಜಾರ್ಜ್ ರವರು ನಮ್ಮ ನವ ಧರ್ಮ ಗುರುಗಳನ್ನು ಫಾದರ್ ಸಂತೋಷ್ ಜೂಡ್ರವರನ್ನು ಹೂಗುಚ್ಛವನ್ನು ನೀಡಿ ಅವರನ್ನು ಸ್ವಾಗತಿಸುತ್ತಾರೆ. ನಮ್ಮೆಲ್ಲರ ಸ್ವಾಗತವನ್ನು ಚಪ್ಪಾಳೆಯ ಮೂಲಕ ಅವರಿಗೆ ನೀಡಿ ನಾವು ಅವರನ್ನ ಬರಮಾಡಿಕೊಳ್ಳೋಣ. ಈಗ ನಮ್ಮ ಧರ್ಮ ಕೇಂದ್ರದಲ್ಲಿ ಕ್ಷಮಿಸಿ 6 ವರ್ಷಗಳ ಕಾಲ ನಮ್ಮೊಂದಿಗೆ ಈ ಧರ್ಮ ಕೇಂದ್ರವನ್ನು ಮುನ್ನಡೆಸಿದಂಥ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾದ ವಂದನೀಯ ಸ್ವಾಮಿ ನಾರ್ಮನ್ ಬರ್ನಾರ್ಡ್ ಅವರಿಗೆ ದೇವರ ಆಶೀರ್ವಾದವನ್ನು ಮತ್ತು ನಮ್ಮ ಜಪದಲ್ಲಿ ಪ್ರಾರ್ಥನೆಯಲ್ಲಿ ಯಾವಾಗಲೂ ನಾವು ನಿಮ್ಮನ್ನು ಸ್ಮರಿಸುತ್ತೇವೆ. ಈ ನಿಮ್ಮ ಸೇವಾ ಜೀವನ ಮುಂದುವರೆದು ನಮಗೆ ನೀವು ನೀಡಿದಂಥ ದೇವರ ಈ ಸೇವೆ ಮುಂದಿನ ಧರ್ಮ ಕೇಂದ್ರದಲ್ಲಿಯೂ ನಿಮಗೆ ನೀಡುವಂತಹ ಆ ಜವಾಬ್ದಾರಿ, ದೇವರ ಶಕ್ತಿ ನಿಮಗೆ ದೇವರು ಕರುಣಿಸಲಿ ಎಂದು ನಾವೆಲ್ಲರೂ ನಮ್ಮ ಅಂತರಾಳದಿಂದ ವಂದಿಸುತ್ತಾ ಅವರಿಗೆ ಅಭಿನಂದಿಸಿ ಈ ಬೀಳ್ಕೊಡುಗೆಯನ್ನು ಮಾಡೋಣ. ನಮ್ಮ ಧರ್ಮ ಕೇಂದ್ರದ ಪಾಲನಾ ಸಮಿತಿ ಸದಸ್ಯರಾದ ವಿಲಿಯಂ ರವರು ಮುಂದೆ ಬಂದು ಈ ಕಾರ್ಯವನ್ನು ನಡೆಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಈಗ ನೂತನ ಧರ್ಮ ಕೇಂದ್ರ ಗುರುಗಳು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗುಡ್ ಮಾರ್ನಿಂಗ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಆತ್ಮೀಯ ಸ್ವಾಗತಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ. ಆದರೆ ಈ ಒಂದು ಬಲಿಪೂಜೆ ಇಷ್ಟು ಆಡಂಬರವಾಗಿ ನಡೆಯಲು ಎಲ್ಲ ವಿಷಯಗಳನ್ನು ಸೂಕ್ಷ್ಮವಾಗಿ ಸಿದ್ಧತೆ ಮಾಡಿದಂಥ ನಮ್ಮ ನೆಚ್ಚಿನ ಫಾದರ್ ನಾರ್ಮನ್ ಅವರಿಗೆ ಖಂಡಿತವಾಗಿಯೂ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸೋಣ. ಅವರ ಈ ಒಂದು ಉತ್ತಮವಾದ ಸಿದ್ಧತೆ ಮತ್ತು ಮಾರ್ಗದರ್ಶನದಲ್ಲಿ ನಾನು ಸಹ ದೇವರ ಚಿತ್ತದಂತೆ ನಡೆಯಲು ನನಗಾಗಿ ಪ್ರಾರ್ಥಿಸಿರಿ. ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ.
ಇನ್ನು 5 ವರ್ಷ ನಿಮ್ಮ ಜೊತೆ ಇರ್ತೀನಿ. ಆದ್ದರಿಂದ ಇವಾಗಲೇ ಮಾತಾಡ್ಬಿಟ್ರೆ ಆಮೇಲೆ ಮಾತಾಡೋಕ್ಕೆ ಏನು ಸಿಗಲ್ಲ. ನನಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಸಹಕಾರ ಪ್ರೀತಿ ನನಗೆ ಎಂದಿಗೂ ಸಹ ಇರಲಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಹಾಳಾಗಿದೆ ಸಾಧನೆ ಸರಿಯಲು ಸಮತೆಯ ಸ್ಥಿರತೆಯು ಧನ್ಯತೆ ಹೊರಲಾಗಿದೆ. ಶುಭಾಶಯ ಶುಭಾಶಯ ಆತ್ಮೀಯ ಗುರುಗಳಿಗೆ. ಶುಭಾಶಯ ಶುಭಾಶಯ ಪ್ರೀತಿಯ ತಂದವಗೆ. ಮನೆಯನ್ನು ತುಳಿದು ಮಮತೆಯ ಮರೆತು ನೋವನ್ನು ಸಹಿಸಿದರು. ದೇಹವ ದಂಡಿಸಿ ಬಯಕೆಯ ಬಂದಿ ಸತ್ಯವ ಸಾರಿದರು. ಮೌನದಿ ಬೆರೆಯುತ್ತ ಸೇವೆಯ ಮಾಡುತ್ತ ತ್ಯಾಗದಿ ಬಾಳಿದರು. ಮೌನದಿ ಬೆರೆಯುತ್ತ ಸೇವೆಯ ಮಾಡುತ್ತ ತ್ಯಾಗದಿ ಬಾಳಿದರು. ಶುಭಾಶಯ ಶುಭಾಶಯ ಆತ್ಮೀಯ ಗುರುಗಳಿಗೆ. ಶುಭಾಶಯ ಶುಭಾಶಯ ಪ್ರೀತಿಯ ಬಂಧವಗೆ. ಶುಭಾಶಯ ಶುಭಾಶಯ ಆತ್ಮೀಯ ಗುರುಗಳಿಗೆ. ಶುಭಾಶಯ ಶುಭಾಶಯ ಪ್ರೀತಿಯ ಬಂಧವಗೆ. ಪ್ರಿಯ ಸಹೋದರ ಸಹೋದರಿ, ಈಗ ತಮಿಳು ದಿವ್ಯ ಬಲಿ ಪೂಜೆ ಪ್ರಾರಂಭವಾಗುತ್ತೆ. ಎಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈಗಾಗಲೇ ಹೊತ್ತು ಮೀರಿದೆ, ದಯಮಾಡಿ ಸಹಕರಿಸಿ.